Thank you, Lord. Thank you, Jesus. Thank you, Lord. Amen. Amen. Thank you, Jesus. ಅಪ್ಪ, ಆಶೀರ್ವದಿಸಲ್ಪಟ್ಟ ದಿನಕ್ಕಾಗಿ ದೇವರಿಗೆ ಕೃತಜ್ಞತೆ ಮಾಡೋಣ. ದೇವರ ವಾಕ್ಯ ಹೇಳ್ತಿದೆ, ಒಂದು ವಾಕ್ಯನ ಹೋದನ್ನ ಆರಾಧನೆಗೆ ಹೋಗೋಕ್ಕಿಂತ ಮುಂಚೆ ಯೋಹಾನ 20ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದ್ತೀವಿ. ಅದೇ ದಿವಸ, ಅಂದರೆ ವಾರದ ಮೊದಲನೆಯ ದಿವಸ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಗೆ ಬಾಗಿಲನ್ನು ಮುಚ್ಚಿಕೊಳ್ಳಲು ಯೇಸು ಬಂದು ನಡುವೆ ನಿಮಗೆ ಸಮಾಧಾನವಾಗಲಿ. ಆಮೆನ್. ನಿಮಗೆ ಸಮಾಧಾನವಾಗಲಿ. ಸಭೆಗೂ ಆನ್ಲೈನ್ ನೋಡ್ತಾರೆ ಪ್ರತಿಯೊಬ್ಬರಿಗೂ ಈ ಪುನರುತ್ಥಾನದ ದಿನದಲ್ಲಿ ದೇವರು ಹೇಳುವ ಒಂದು ಮಾತು, ನಿಮಗೆ ಸಮಾಧಾನವಾಗಲಿ. ನೋಡಿಷ್ಟು ಚೆನ್ನಾಗಿ ಆ ವಾಕ್ಯ ಬರೆಯಲ್ಪಟ್ಟಿದೆ. ಆ ದೇವರ ಶಿಷ್ಯರು ಮಗ್ದಲ್ ಮರಿಯಾಳು ಎಲ್ಲರೂ ಭಯದಲ್ಲಿದ್ದರಂತೆ. ಯಾಕೆಂತ ಹೇಳೋ ಸಮಯದಲ್ಲಿ ಅವ್ರಿಗೊಂದು ನಿಶ್ಚಯ ಇತ್ತು, ಯೇಸು ಬಂದರು, ಅವರು ಈ ರಾಜ್ಯವನ್ನು ಸ್ಥಾಪಿಸ್ತಾರೆ, ಅವ್ರು ನಮ್ಮ ಜೊತೆ ಇರ್ತಾರೆ ಅಂತ ದೊಡ್ಡ ಅವ್ರ ಆಸೆಗಳಿಡುವಾಗ ಸಡನ್ಲಿ ನಾವು ನೋಡುವಾಗ ಇದಕ್ಕಿದ್ದಂಗೆ ಯೇಸು ಶಿಲುಬೆಯಲ್ಲಿ ಅವರು ಹಾಕಲ್ಪಡುವಾಗ ಅವ್ರಿಗೇನಾಯ್ತು ಗೊತ್ತಿಲ್ಲ, ಅವ್ರ ಭಯದಲ್ಲಿದ್ದರು. ಆದರೆ ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಅವರ ಮಧ್ಯದಲ್ಲಿ ಬಂದು ಹೇಳಿದ ಮಾತು, ನಿಮಗೆ ಸಮಾಧಾನ. ಆಮೆನ್. ಇಬ್ಬರು ಕೈ ಕೊಟ್ಟು ಹೇಳಿ. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಪಕ್ಕದಲ್ಲಿ ಯಾರಿದ್ದಾರೆ, ತಂದೆ ತಾಯಿ ಇದ್ದಾರೆ, ಮಕ್ಕಳಿದ್ದಾರೆ, ಹೆಂಡತಿ ಗಂಡ ಯಾರಿದ್ದಾರೆ, ಅವರಿಗೆ ಕೈ ಕೊಟ್ಟು ಹೇಳಿ, ನಿಮಗೆ ಸಮಾಧಾನ. ಆಮೆನ್. ನಿಮಗೆ ಸಮಾಧಾನ. ಆಮೆನ್. ಆಮೆನ್. ಕಳೆದ ವರ್ಷ ಹೇಗಿದ್ರು ಪರವಾಗಿಲ್ಲ, ನೀವು ನಮ್ಮನ್ನು ಇಂಥ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ದೇವರು ಸಮಾಧಾನ ಕೊಟ್ಟು ನಡೆಸೋರಾಗಿದ್ದಾರೆ. ಆಮೆನ್. ಪ್ರಾರ್ಥನೆ ಮಾಡೋಣ. ತಂದೆಯ ದೇವರೇ, ಪುನರುತ್ಥಾನ ದಿನದಲ್ಲಿ ದೇವರಪ್ಪ, ಒಂದು ವೇಳೆ ಮಗ್ದಲ್ ಮರಿಯಾಳು ದೇವರಪ್ಪ, ಶಿಷ್ಯರು ಭಯಪಟ್ಟಿದ್ದ ಹಾಗೆ ಯಾವ ವಿಷಯದಲ್ಲಿ ಭಯಪಟ್ಟಿದ್ರು ಕೂಡ ನಿನ್ನ ಶಾಲೋಮ್ ನಾವು ಮಾತಾಡ್ತೀವಿ ದೇವರೇ, ನಿನ್ನ ಸಮಾಧಾನವನ್ನು ನಾವು ಹೊಂದಿಕೊಳ್ತೀವಿ ದೇವರಪ್ಪ. ಈ ದಿವಸ ಮೊದಲುಗೊಂಡು ನೀನು ಮಹಿಮೆಯಾಗಿ ನಡೆಸು ದೇವರಪ್ಪ, ಮಹಿಮೆಯಾಗಿ ನಡೆಸು. ನಮ್ಮೊಟ್ಟಿಗೆ ದೇವರ ವಾಕ್ಯದಲ್ಲಿ ಮಾತಾಡು, ಆರಾಧನೆ ಮಹಿಮೆ ಹೊಂದು, ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆಯೇ. ಆಮೇನ್. ಆಮೇನ್. ಯೇಸು ಕ್ರಿಸ್ತನ ಪುನರುತ್ಥಾನ ಆ ಶಕ್ತಿ ಬದಲಾಗಲಿಲ್ಲ. ವಾಕ್ಯ ಹೇಳ್ತಿದೆ, ರೋಮಪುರದಲ್ಲಿ ಬರೆದಿರೋ ಪತ್ರಿಕೆಯಲ್ಲಿ, ಸತ್ತ ಯೇಸುವನ ಜೀವವಾಗಿ ಎಬ್ಬಿಸಿದ ದೇವರ ಆತ್ಮ, ಪರಿಶುದ್ಧಾತ್ಮ ಇವತ್ತು ಕೂಡ ನೀನು ನೋಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಏನೇ ಬಿಸ್ನೆಸ್ಸನ್ನು, ಆರೋಗ್ಯನ, ಕುಟುಂಬ ಏನಿದ್ರು ಕೂಡ ಜೀವ ಕೊಡಲು ನನ್ನ ಮಧ್ಯದಲ್ಲಿದ್ದಾರೆ. ಸೇರಿ ಹಾಡನ್ನ. ಬದಲಾಗಲಿಲ್ಲ ನಿನ್ನ ಪುನರುತ್ಥಾನದ ಮಹಿಮೆ. ಥ್ಯಾಂಕ್ ಯು ಜೀಸಸ್. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಸರಿ ಹೇಳೋಣ. ಎಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ, ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. యేసయ్య ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ, ನಿನ್ನನ್ನೇ ಆರಾಧಿಸುವೆ. ಲೋಹಿಯಾಗಿ ಎಲ್ಲವನ್ನು ಹಿಡಿದಂತೆ ಎಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಎಲ್ಲವನ್ನು ನೀನೇ, ಎಂದಿಗೂ ನನ್ನ ನೀನೇ. ಎಲ್ರೋಹಿಯಾಗಿ ಎಲ್ಲವನ್ನು ಎಂದಿಗೂ ನನ್ನ ನೋಡುತ್ತಿರುವೆ. ಅಂದು ಎಬಿನೇಸರಾಗಿ ಸಹಾಯ ನೀನೇ,
ಬದಲಾಗದ ಮಹಿಮೆ ಎಂದಿಗೂ ಹಾಗೆ ಇರುವುದಲ್ಲವೋ. ಬದಲಾಗದ ನಿನ್ನ ಮಹಿಮೆ ಎಂದಿಗೂ ಹಾಗೆ ಇರುವುದಲ್ಲವೇ. ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ. యేసయ్య ನಿನ್ನನ್ನೇ ಆರಾಧಿಸುವೆ. యేసయ్య ನಿನ್ನನ್ನೇ ಆರಾಧಿಸುವೆ. ಅಂದು ಯೆಹೋವನಾಗಿ ಇರುವಾತನೇ ಎಂದಿಗೂ ನನ್ನ ಇರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನು ಗೆದ್ದಿರುವೆ. ಇಂದಿಗೂ ಜೀವಿಸುವ ನೀನೇ. ಅಂದು ಯೆಹೋವನಾಗಿ ನಿತ್ಯವೂ ಇರುವಾತನೇ ಇಂದಿಗೂ ನನ್ನ ಜೊತೆಲಿರುವೆ. ಅಂದು ಕ್ರಿಸ್ತೇಸುವಾಗಿ ಮರಣವನ್ನು ಗೆದ್ದಿರುವೆ. ದೇವ ನೀನೇ. ಬದಲಾಗದ ನಿನ್ನ ಮಹಿಮೆ ಎಂದಿಗೂ ಹಾಗೆ ಇರುವುದಲ್ಲವೇ. ಹೆಸರೊಪ್ಪಿಕೊಳ್ತಾರ ದೇವರ ಪುನರುತ್ಥಾನದ ಶಕ್ತಿ ಅದು ಬದಲಾಗಿಲ್ಲ. ಇವತ್ತು ಕೂಡ ಯೇಸುವಿನ ಜೀವವಾಗಿ ಬಿಸಿದ ದೇವರು ನಿಮ್ಮ ಜೀವಿತದಲ್ಲಿ ಮಹತ್ವ ಮಾಡುವ ದೇವರು. ಇಲ್ಲ ಬದಲಾಗಿಲ್ಲ ಪುನರುತ್ಥಾನದ ನಿನ್ನ ಮಹಿಮೆ ಬದಲಾಗಿಲ್ಲ. ಪುನರುತ್ಥಾನದ ನಿನ್ನ ಮಹಿಮೆ. యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. యేసయ్య యేసయ్య ಸ್ತುತಿಸುವೆ ನಿನ್ನನ್ನೇ ಆರಾಧಿಸುವೆ. ನಿನ್ನನ್ನೇ ಪುನರುತ್ಥಾನದ ಯೇಸುವನ್ನು ನೋಡಿ ಹೇಳೋಣ. ನಿನ್ನನ್ನೇ ಇಬ್ಬರು ಕೈ ಕೊಟ್ಟು ಹೇಳಿ, ಪುನರುತ್ಥಾನದ ಶಕ್ತಿ ಬದಲಾಗಲಿಲ್ಲ. ಆಮೆನ್. ಇವತ್ತು ದೇವರ ಅದ್ಭುತಗಳನ್ನು ಮಾಡುವ ದೇವರು, ಇವತ್ತು ಮಹತ್ವಗಳನ್ನು ಮಾಡುವ ದೇವರಾಗಿದ್ದಾರೆ. ಆಮೆನ್. ದೇವರ ವಾಕ್ಯ ಹೇಳ್ತಿದೆ ಲೂಕ 24ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಅವತ್ತು ಬೆಳಗ್ಗೆ ಮಗ್ದಲ್ ಮರಿಯಾಳ ಸ್ತ್ರೀಗಳ ಜೊತೆ ಅಲ್ಲಿ ಅವರು ಸಮಾಧಿ ಹತ್ರ ಹೋಗುವಾರಾಗಿರ್ತಾರೆ. ಅಲ್ಲಿ ಹೋಗುವಾಗ ಮಾತಾಡ್ಕೊಂಡು ಹೋಗ್ತಾರೆ. ಆ ಕಲ್ಲು ಯಾರು ನಮಗೆ ಅದನ್ನು ಉರುಳಿಸುವರಾಗಿರ್ತಾರೆ. ಹೇಗೋ ಹಾಗೆ ಅವ್ರು ಹೋಗಿ ಅಲ್ಲಿ ಹೋಗುವಾಗ ಅವ್ರಿಗೊಂದು ಆಶ್ಚರ್ಯ ಕಾದಿತ್ತು. ಒಂದು ದೂತನು ಆ ಕಲ್ಲನ್ನು ಅಗಲಿಸಿ ಆ ಕಲ್ಲ ಮೇಲೆ ಕೂತ್ಕೊಂಡಿದ್ದ. ಆತನು ಹೇಳಿದ್ದಾನೆ, ಆತನು ಇಲ್ಲಿ ಇಲ್ಲ. ಆಮೇನ್. ನೀವು ಹೇಳಿ ನನ್ನ ಜೊತೆ, ಆತನು
ಇಲ್ಲಿ ಇಲ್ಲ. ಆಮೇಲೆ ಇವತ್ತು ನೋಡಿ, ನೀವು ಮೈಸೂರು ಹೋಗಿ ನೋಡಿ, ಇವತ್ತು ಆ ಟಿಪ್ಪು ಸುಲ್ತಾನ್ ಅವರ ತಂದೆ, ಆಮೇಲೆ ಬೇರೆ ಹೈದರಾಬಾದ್, ಕೇರಳ, ನೀವು ಈಜಿಪ್ಟ್ ಹೋದರೆ ಎಷ್ಟೋ ಸಮಾಧಿಗಳನ್ನು ನೋಡ್ಬೋದು. ಡೆಲ್ಲಿಗೆ ಹೋದರೆ ಕೂಡ ಶಾಜಹಾನ್ ಇಲ್ವಾ, ಎಷ್ಟೋ ಸಮಾಧಿಗಳು ನೋಡ್ತೀವಿ. ಇವತ್ತು ಕೂಡ ಆ ಸಮಾಧಿಗಳು ಹಾಗೆ ಇದೆ. ಹಲ್ಲೆಲೂಯ. ಆದರೆ ಯೇಸು ಕ್ರಿಸ್ತನ ಇಡಲ್ಪಟ್ಟ ಆ ಸ್ಥಳ ಮಾತ್ರ ಅಲ್ಲಿ ಬರೆಯಲ್ಪಟ್ಟಿದೆ, ಹೀಸ್ ರಿಸನ್, ಆತನಲ್ಲಿ ಇಲ್ಲ, ಆತನು ಜೀವ ಸ್ವರೂಪನಾದ ದೇವರು. ಆಮೇಲೆ ಇವತ್ತು ನಾನು ನೀವು ಆರಾಧಿಸುವ ದೇವರು ಆತನ ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಆಮೇಲೆ ನನಗೆ ನಿಮಗೆ ಪುನರ್ಜನ್ಮವನ್ನು ಕೊಟ್ಟ ದೇವರು. ಆಮೇಲೆ ಆ ದೇವ್ರನ್ನ ಸೇರಿ, ನಿನ್ನ ದಯೆಯಿಂದಲೇ, ನಿನ್ನ ಕೃಪೆಯಿಂದಲೇ ದೇವರಪ್ಪ ನನಗೆ ಹೊಸ ಜೀವ ಕೊಟ್ಟಿದ್ಯಾ, ಹೊಸ ಮರು ಜೀವನ ಕೊಟ್ಟಿದ್ಯಾ ಅಂತ ನಾವು ಸೇರಿ ಆತನನ್ನು ಹೊಗಳಲಿಕ್ಕಿದ್ದೀವಿ, ಮಹಿಮೆ ಪಡಿಸಲಿಕ್ಕಿದ್ದೀವಿ. ಆಮೇಲೆ ಸತ್ತ ಯೇಸು ಜೀವವಾಗಿ ಎದ್ದು ಬಂದ ಹಾಗೆ ನಿಮ್ಮನ್ನು ಕೂಡ ಪಾಪ ಮರಣದಲ್ಲಿ ಇದ್ದ ನಮ್ಮನ್ನು ಜೀವವಾಗಿ ಎಬ್ಬಿಸಿದ ದೇವರು. ಆಮೇಲೆ ಸೇರಿ ಹಾಡಿ ಈ ಮಹಿಮೆ ಪಡಿಸೋಣ ನಾವು. ನಿನ್ನ ತಾಯಿಯಿಂದಲೇ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ. ಸರಿ ಹೇಳಿ, ನಿನ್ನ ತಾಯಿಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ. ನೀ ನನ್ನ ಪ್ರೀತಿಸಿರುವುದು ನಿನ್ನ ಶಾಶ್ವತ ಪ್ರೇಮದಿಂದಲೇ. ನೀ ನನ್ನ ಪ್ರೀತಿಸಿರುವುದು ನಿನ್ನ ಶಾಶ್ವತ ಪ್ರೇಮದಿಂದಲೇ. ನಿನ್ನ ತಾಯಿಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಈ ಪುನರುತ್ಥಾನ ದಿನದಲ್ಲಿ ಯೇಸುವಿನ ದಯೆ ನಡೆಸಿದ ಯಜಮಾನ. ಮಗುವನ್ನು ಮರೆತಾಳೆ, ನೀ ನನ್ನ ಮರೆಯದಿಲ್ಲ. ತಾಯಿ ಮಗುವನ್ನು ಮರೆತಾಳೆ, ನೀ ನನ್ನ ನಂಬಿ ದೇವರು ನೀನೇ. ನಿನ್ನ ದೃಷ್ಟಿಯಲ್ಲಿ ಸರಿ ಹೇಳ, ನಿನ್ನ ನಂಬಿರುವ ದೇವರು ನೀನೇ. ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ. ನನಗೆ ಮರುಜೀವನೆ ಇರುವೆ, ನಿನಗೆ ಚಿರಋಣಿಯಾಗಿರುವೆ. ನನಗೆ ಮರುಜೀವ ಇರುವೆ, ನಿನಗೆ ಚಿರಋಣಿಯಾಗಿರುವೆ. ನಂಬುವ ನೀನೇ. ನಿನ್ನ ದೃಷ್ಟಿಯಲ್ಲಿ ನಿನ್ನ ನಂಬಿರುವ ದೇವರು ನೀನೇ. ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾ. ನಿನ್ನ ತಾಯಿಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ. ನಿನ್ನ ತಾಯಿಯಿಂದ ನನ್ನ ನಡೆಸಿದ. ಕೆತ್ತಿದೆ ನನ್ನ ವೈರಿಗಳ ಮುಂದೆ, ಕೈ ಚಾಚಿ ಕೆತ್ತಿದೆ ನನ್ನ ವೈರಿಗಳ ಮುಂದೆ. ನಂಬುವ ದೇವರು ನೀನೇ. ದೃಷ್ಟಿಯಲ್ಲಿ ನಿನ್ನ ನಂಬಿರುವ ದೇವರು ನೀನೇ. ನಿನ್ನ ದೃಷ್ಟಿಯಲ್ಲಿ ಪ್ರಿಯರು. ನಿನ್ನ ತಾಯಿಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ. ಹೆಸರು ಒಪ್ಪಿಕೊಳ್ತೀರಾ ದೇವರ ತಾಯಿ? ಈ ಭಾನುವಾರ ಚರ್ಚಿಗೆ ಬಂದಿರೋದು ಅವರ ತಾಯಿ, ಆನ್ಲೈನ್ ನೋಡ್ತಾ ಇರೋದು ದೇವರ ತಾಯಿ. ತಾಯಿಯಿಂದ ಕೃಪೆ ನೀಡಿ ನನ್ನ ನಡೆಸಿದ ತಾಯಿ. ಒಂದು ವೇಳೆ ಮರೆತರು, ತಾಯಿಯಿಂದ ಹೊಸ ಕೃಪೆ ನೀಡಿ. ಮರೆತಾಳ, ನೀ ನನ್ನ ಮರೆಯಲಿಲ್ಲ. ಮಗುವನ್ನು ಮರೆತಾಳ, ನೀ ನನ್ನ ನಂಬಿರುವ ದೇವರು ನೀನೇ. ಸೇರಿ ಹಾಡಿ, ನಾನು ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು.
ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನಗೆ ಮರು ಜೀವ ನೀಡಿರುವೆ, ನನಗೆ ಮರು ಜೀವ ನೀಡುವೆ, ನಿನಗೆ ಚಿರಋಣಿಯಾಗಿರುವೆ. ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾ. ನಂಬಿರುವ ದೇವರು ನೀನೇ, ನಿನ್ನ ದೃಷ್ಟಿಯಲ್ಲಿ ಮಾನ್ಯನು ನಾ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಶಾಂತಿದ ಕೈ ಚಾಚಿ ಕೆತ್ತಿದೆ ಮುಂದೆ, ಕೈ ಚಾಚಿ ಎತ್ತಿದೆ ಮುಂದೆ. ನಾ ನಂಬಿರುವ ದೇವರು ನೀನೇ, ದೃಷ್ಟಿಯಲ್ಲಿ ಪ್ರಿಯನು ನಾ. ನಾನು ನಂಬಿರುವ ದೇವರು ನೀನೇ, ದೃಷ್ಟಿಯಲ್ಲಿ ಪ್ರಿಯನು ನಾ. ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ, ನಿನ್ನ ದಯೆಯಿಂದ ಹೊಸ ಕೃಪೆ ನೀಡಿ ನನ್ನ ನಡೆಸಿದ ಯಜಮಾನ, ನನ್ನ ನಡೆಸಿದ ಇದುವರೆಗೆ ನಡೆಸಿದ ದೇವರು, ನಡೆಸ್ತಾ ಇರೋ ದೇವರು, ಇನ್ನು ಮುಂದೆ ನಡೆಸುವ ಯಜಮಾನ, ನನ್ನ ನಡೆಸುವ. ಆಮೆನ್. ಎಷ್ಟು ಜನ ಯೇಸು ಯಜಮಾನರಾಗಿದ್ದಾರೆ? ಕೈಗಳ ಚಪ್ಪಳ ಹಾಕಿ ಬಾರ ಶತರಬ ಲಖತೋರಮನ ಲಿಬಿ ರೇಷ ತೀರಬಾರ ರೇಖತೋರಮ. ದೇವರ ದಯೆ. ಆಮೆನ್. 100% ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ದೇವರ ದಯೆ. ಆಮೆನ್. ಇವತ್ತು ನಾವು ಬಂದಿರೋದು ದೇವರ ದಯೆ. ಆಮೆನ್. ಆ ಥರ ದಯೆ ಮಾತ್ರನೇ ಇವತ್ತು ನಮ್ಮನ್ನು ಇಲ್ಲಿ ನಿಲ್ಲಿಸಿರೋದು. ಆಮೆನ್. ದೇವರ ದಯೆ ಮಾತ್ರ. ದೇವರ ವಾಕ್ಯ ಹೇಳ್ತಿದೆ 1 ಕೊರಿಂಥಿ 15ನೇ ಅಧ್ಯಾಯದಲ್ಲಿ 3-4-5 ವಾಕ್ಯಗಳನ್ನು ಓದುವಾಗ ಶಾಸ್ತ್ರದಲ್ಲಿ ಬರೆಯಲಿಟ್ಟಿರುವ ಪ್ರಕಾರ ಯೇಸು ನಮಗೋಸ್ಕರ ಸತ್ತನು, ಉಣ್ಣಲ್ಪಟ್ಟನು, 3ನೇ ದಿನ ಪುನರುತ್ಥಾನದನ್ನು ಕೇಫಸ್ಗೂ 12 ಶಿಷ್ಯರಿಗೂ ತೋರ್ಪಟ್ಟನು ಅಂತ ನಾವು ಅಲ್ಲಿ ನಾವು ವಾಕ್ಯದಲ್ಲಿ ಓದ್ತೀವಿ. ಹಾಗೆ 500 ಜನಕ್ಕೆ ಹೆಚ್ಚಾದ ಜನಗಳಿಗೆ ದೇವರು ತೋರ್ಪಟ್ಟರಂತೆ. ಶಾಸ್ತ್ರದ ಪ್ರಕಾರ ಅಂತ ಹೇಳುವಾಗ ಹಳೆ ಒಡಂಬಡಿಕೆನ ಅಲ್ಲಿ ಪೌಲು ಕೋಟ್ ಮಾಡೋರಾಗಿದ್ದಾರೆ. ಹಳೆ ಒಡಂಬಡಿಕೆ ದೇವರು ಕೊಟ್ಟ ಯೇಸು ಸ್ವಾಮಿ ಬಗೆದ ಎಲ್ಲ ಪ್ರವಚನೆಗಳು ನೆರವೇರಿತು ಅಂತ ಬರೆಯವರಾಗಿದ್ದಾರೆ. ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನೋಡಿ, ನಿಮಗೆ ದೇವರು ಕೊಟ್ಟ ವಾಗ್ದಾನಗಳನ್ನು ದೇವರು ನೆರವೇರಿಸುವ ದೇವರಾಗಿದ್ದಾರೆ. ಆಮೆನ್. ಅವರು ಸತ್ತಿದ್ದು ನಿಜ, ಉಣ್ಣಲ್ಪಟ್ಟಿದ್ದು ನಿಜ, 3ನೇ ದಿನ ಜೀವ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೆನ್. ನಿಮ್ಮ ಕುಟುಂಬದಲ್ಲಿ ಇದ್ದಾರೆ, ನಿಮ್ಮ ಜೊತೆ ಇದ್ದಾರೆ. ಆಮೆನ್. ನನ್ನದೇ ಸೇರಿ ಒಂದು ಹಾಡು ಕೂಡ, ಯೇಸುವೇ ನಿನ್ನ ಪುನರುತ್ಥಾನ ಶಕ್ತಿ ಅದು ಬದಲಾಗಲಿಲ್ಲ ದೇವರೇ. ಇವತ್ತು ಕೂಡ ದೇವರಪ್ಪ ಅದ್ಭುತಗಳು ನಡೀತದೆ, ಅತಿಶಯಗಳು ನಡೀತದೆ ಅಂತ ನಾವು ಸೇರಿ ದೇವರನ್ನ ನಾವು ಮಹಿಮೆ ಪಡಿಸಲಿಕ್ಕಿದ್ದೀವಿ. ಎದುರು ನೋಡಿ. ಆಮೆನ್. ಒಂದು ಸಾರಿ ಪೇತ್ರನ ಯೋಹಾನವರು ಚರ್ಚಿಗೆ ಹೋಗುವ ಸಮಯದಲ್ಲಿ ಅಲ್ಲಿ ಆಲಯದ ಮುಂದೆ ಒಂದು ಭಿಕ್ಷುಕನಿದ್ದ. ವಾಕ್ಯ ಹೇಳ್ತಿದೆ ಅವ್ರ ಹತ್ರ ಏನಾದರೂ ಸಿಗ್ತದೆ ಅಂತ ಎದುರು ನೋಡಿದ ಅಂತೆ. ಆಮೆನ್. ಹಲ್ಲೆಲೂಯಾ. ನೀವು ಬೇರೆಯವ್ರ ಹತ್ರ ಎದುರು ನೋಡೋದು ಬೇಡ, ಒಂದು ಮನುಷ್ಯರ ಹತ್ರ ಎದುರು ನೋಡೋದು ಬೇಡ, ದೇವ್ರ ಹತ್ರ ಎದುರು ನೋಡೋಣ. ಆಮೆನ್. ಆಗ ವಾಕ್ಯ ಹೇಳ್ತದೆ, ಬೆಳ್ಳಿ ಬಂಗಾರ ನಮ್ಮ ಹತ್ರ ಇಲ್ಲ, ಯೇಸುವಿನ ನಾಮದಲ್ಲಿ ನೀವು ಎದ್ದು ನಡೆ ಅಂತ ನಡೆಸಿದ ಹಾಗೆ ಇವತ್ತು ನಮ್ಮ ದೃಷ್ಟಿ ಆ ದೇವರ ಮೇಲೆ ಇರಲಿ. ಒಂದು ಯಜಮಾನನ್ನ ಆ ಕೆಲಸಗಾರನ ದೃಷ್ಟಿಸುವ ಹಾಗೆ, ಯಜಮಾನಿ ಕೈಗಳನ್ನು ಒಂದು ಕೆಲಸ ಮಾಡುವಳು ದೃಷ್ಟಿಸಿ ನೋಡುವ ಹಾಗೆ ನಿಮಗೊಂದು ಯಜಮಾನನಿದ್ದಾರೆ, ಲಾರ್ಡ್ ಇದ್ದಾರೆ. ಅವರೇ ಯೇಸು ಕ್ರಿಸ್ತನ. ಅವರ ಕರೆಗಳನ್ನು ನಾವು ದೃಷ್ಟಿಸಿ ನಾನು ನೋಡುವರಾಗಿರನ್ನ. ದುಃಖ, ವೇದನೆ, ರೋಗ, ಬಡತನೆ ಅದು ಏನೇ ಬಂದರೆ ಕೂಡ ದೇವರು ಗುಣಪಡಿಸುವ ದೇವರು, ಅದರಿಂದ ನಮ್ಮನ್ನು ಬಿಡುಗಡೆ ಮಾಡುವ ದೇವರು. ಇವತ್ತು ಯೇಸುವಿನ ನಾಮದಲ್ಲಿ ಸಭೆಯಲ್ಲಿ ಕೂಡಿ ಬಂದಿರೋರಿಗೂ ಆನ್ಲೈನ್ ನೋಡಿದ್ರೆ ಹೇಳ್ತೀನಿ ನೋಡಿ, ನಿಮಗೆ ಮಾಟ ಮಂತ್ರ ಕಾರ್ಯಗಳು ಏನಾದರೂ ಇದ್ದರೆ ಈ ಆರಾಧನೆಯಲ್ಲಿ ದೇವರು ಎಲ್ಲ ಮಾಟ ಮಂತ್ರ ದುಷ್ಟ ಶಕ್ತಿಗಳನ್ನು ಲಯಪಡಿಸುವರಾಗಿರ್ತಾರೆ. ಒಂದು ಉನ್ನತವಾದ ಒಂದು ಪುನರುತ್ಥಾನ ಶಕ್ತಿ ಇವತ್ತು ನಮ್ಮ ಮೇಲೆ ಆವರಿಸಿಕೊಳ್ಳುವುದಾಗಿರುತ್ತದೆ. ಎಲ್ಲ ಸೈತಾನ ಶಕ್ತಿಗಳನ್ನು, ಪಾಪದ ಜೀವಿತಗಳನ್ನು ದೇವರು ಬಿಡುಗಡೆ ಮಾಡಿ ಹೊಸ
ಪ್ರಾರಂಭ ನಮಗೆ ದೇವರು ಕೊಡೋದಕ್ಕಾಗಿ ಸೇರಿ ಹಾಡಿ ಮಹಿಮೆ ಪಡಿಸೋಣ. ಆಮೆನ್. ಮಾರಾ ಶತಿರ ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು ಇಂದು ನಡೆಯುತ್ತೆ. ಯೇಸಪ್ಪ ಯೇಸಪ್ಪ ಬಂದಿರೊಬ್ಬವರ ಜೀವಿತದಲ್ಲಿ ಒಂದು ಅದ್ಭುತ ಇವತ್ತು ನಡೆಯಲಿ. ನೋವು ನೀಗುತ್ತೆ, ಪಾಪಗಳು ಹಾರಿ ಹೋಗುತ್ತೆ, ದೆವ್ವಗಳೋಡುತ್ತೆ, ನೋವು ಪಾಪಗಳು ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿನ್ನ ನಾಮದಲ್ಲಿ ಆಮೆನ್. ಆಮೆನ್. ಇವತ್ತು ದೇವರಪ್ಪ, ಇವತ್ತು 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 ದುಃಖ ವೇದನೆ ರೋಗ ಬಡತನವು ಬಂದರು ನನ್ನೆಸು ಗುಣಪಡಿಸುವ. ವೇದನೆಯು ರೋಗ ಬಡತನವು ಬಂದರು ನನ್ನೆಸು. ನಂಬಿಕೆ ನಿಮ್ಮಲ್ಲಿ ಇರುದರೆ ಸಾಕು, ದೇವರ ಮಹಿಮೆಯ ನಂಬಿಕೆ ನಮ್ಮಲ್ಲಿ ಇದ್ದರೆ ಸಾಕು, ದೇವರ ಮಹಿಮೆಯ. ನಿನ್ನ ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಇಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ಯೇಸಪ್ಪ ನಿಮ್ಮ ನಾಮದಲ್ಲಿ ಅದ್ಭುತವು. ಯೇಸಪ್ಪ ಬಂದಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಇವತ್ತು 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 ಮಾಟ ಮಂತ್ರಗಳು ದುಷ್ಟ ಶಕ್ತಿಗಳು ಈಗಲೇ ನನ್ನೆಸು ಮುರಿದು ಹಾಕುವ. ಮಾಟ ಮಂತ್ರ ಆನ್ಲೈನ್ ನೋಡ್ತಾ ಇರುವ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದೋ ಮಾಟ ಮಂತ್ರ ಕ್ರಿಯೆಗಳಿದ್ರೆ ಮುರಿಯದಾಕಲ್ಪಡಲಿಪ್ಪ. ಕದಲಿಸೋಣ, ಪರಿಶುದ್ಧ ಆತ್ಮರು ನಮ್ಮಲ್ಲಿ ಇರುವಾಗ ಲೋಕವ ನಾವು ಕದಲಿಸೋಣ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು. ನಂಬುತ್ತೀರಾ? ಇವತ್ತು ಅದ್ಭುತವು. ಸೈತಾನ್ ಶೋಧನೆ ಪಾಪದ ಜೀವಿತ ಈಗಲೇ ನನ್ನೆಸು. ಸೈತಾನ್ ಪಾಪದ ಜೀವಿತವು ಈಗಲೇ ನನ್ನೆಸು. ನಮ್ಮಲ್ಲಿ ಇರುವ ಅಶುದ್ಧ ಆತ್ಮವು ಸ್ತುತಿಯ ಆಯುಧವು ನಮ್ಮಲ್ಲಿ ಇರುವ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ. ಯೇಸಪ್ಪ ನಿನ್ನ ನಾಮದಲ್ಲಿ ಅದ್ಭುತವು. ಯೇಸಪ್ಪ ನಿನ್ನ ಅದ್ಭುತವು. ದೆವ್ವಗಳೋಡುತ್ತೆ, ಪಾಪಗಳು ದೆವ್ವಗಳೋಡುತ್ತೆ, ಪಾಪಗಳು. ನಿನ್ನ ಪ್ರಭಾವವು ಕುಂದಿ ಹೋಗಲಿಲ್ಲ, ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. ನಿನ್ನ ಪ್ರಭಾವವು ಸತ್ತ ಲಾಜರಸನ ಜೀವವಾಗಿ ಎಬ್ಬಿಸಿದ ದೇವರು, ನಾಯ ವಿಧವೆಯನ ಮಗನನ್ನು ಜೀವವಾಗಿ ಎಬ್ಬಿಸಿದಾಗ್ತದೆ. ನಿನ್ನ ಪ್ರಭಾವವು ಪುನರುತ್ಥಾನ ಶಕ್ತಿ ಬದಲಾಗಲಿಲ್ಲ. Amen, amen, amen. Thank you, Lord. Thank you, Jesus. Thank you, Lord. Thank you, Lord. Thank you, Lord.
ಅಂತ್ಯದಲ್ಲೂ ಒಂದು ಪ್ರಾರಂಭವನ್ನು ನೋಡುವ ದೇವರು. ಎಲ್ಲ ಮುಗೀತು ಅಂತ ತಿಳ್ಕೊಂಡಿರುವಾಗ ಅದರಲ್ಲಿ ಒಂದು ಪ್ರಾರಂಭವನ್ನು ಕೊಡುವ ದೇವರು. ಸೈತನಿಗೆ ಭಾಳ ಸಂತೋಷ. ಅದ್ಭುತಗಳು ಮಾಡ್ತಾಯಿದ್ರು, ಅತಿಶಯಗಳು ಮಾಡ್ತಾಯಿದ್ರು, ಹೋದರೆ ಅಶುದ್ಧಾತ್ಮಗಳು ಓಡಿಸ್ತಾ ಇದ್ರು. ಈಗಾದರೆ ಇವ್ರನ್ನ ಶಿಲ್ಬೆಲಿ ಹಾಕಬೇಕು, ಶಿಲ್ಬೆಲಿ ಹಾಕಿ ನನಗೆ ತುಂಬ ಸಂತೋಷ. ಎಲ್ಲ ಮುಗೀತಂದು ನಮಗೆ ಮಳ್ಳಿಯಲ್ಲಿ ಚರ್ಚೆಗೆ ಹೋಗಿದ್ದ ಪಾಸ್ಟ್ ಹೇಳ್ತಾರೆ, ಫುಲ್ಲು ಪಾರ್ಟಿ ಮಾಡ್ತಾಯಿದ್ದಾರಂತೆ. ಆದರೆ 3ನೇ ದಿವಸ ಏಸು ಎಲ್ಲವನ್ನ ಮುರಿದು ಜೀವವಾಗಿ ಎದ್ದು ಬಂದರು. ಎಮ್ಮೆ ಇವತ್ತು ಕೂಡ ನಿಮ್ಮ ಜೀವಿತದಲ್ಲಿ ಕೆಲವರು ನೋಡಿ ನೀವು ನಗುತ್ತಾ ಇರ್ಬೋದು. ಎಲ್ಲ ಮುಗೀತು ಜೀವಿತದಲ್ಲಿ, ಏಸು ಅಂತ ಹೋದರು, ಏಸು ನಂಬಿ ಹೋದರು, ಎಲ್ಲ ಮುಗೀತಂದ. ಇಲ್ಲೆಲ್ಲ ಎಮ್ಮೆ ಅವರ ಪ್ರಾರಂಭವನ್ನು ದೇವರು ಇಟ್ಟಿದ್ದಾರೆ. ಎಮ್ಮೆ ಅದನ್ನು ಈ ದಿನಗಳಲ್ಲಿ ನೀವು ಕಾಣುವರಾಗಿದ್ದೀರಾ. ಹಾಗೆ ಕಣ್ಣುಗಳು ಮುಚ್ಚಿ ಒಂದು ಹಾಡನ್ನು ಆರಾಧನೆ. ಇಮ್ಯಾನ್ಯುವಲೇ, ನನ್ನ ಜೊತೆ ಇರುವ ಆತನೇ, ನಮ್ಮ ಮಧ್ಯದಲ್ಲಿ ವಾಸ ಮಾಡುವ ಆತನೇ, ಎಲ್ ಶಡಾಯ್, ನೀನು ಸರ್ವಶಕ್ತನು ದೇವರೇಪ್ಪ. ನೀನು ಸರ್ವಶಕ್ತನ ಒಪ್ಪಿಕೊಳ್ತೀನಿ ದೇವರೇ. ನಿನ್ನಿಂದ ಅಸಾಧ್ಯವಾದ ಯಾವುದಿಲ್ಲ, ನಿನ್ನಿಂದೆಲ್ಲ ಸಾಧ್ಯ ದೇವರಂತ ಈ ಹಾಡಿ ನೋಡಿ. ನಾನು ಹೇಳ್ತೀನಿ ನೋಡಿ, ದೇವರಿಂದ ಎಲ್ಲ ಸಾಧ್ಯ. ಆಮೇಲೆ ಇಮ್ಯಾನ್ಯುವೆಲ್, ಜೀವ ಸ್ವರೂಪನಾದ ದೇವರು ನಮ್ಮ ಜೊತೆ ಇದ್ದಾರೆ. ಸರಿ, ಹಾಡಿ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ಸೇರಿ ಹೇಳೋಣ, ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ. ನಮ್ಮ ಜೊತೆಯಲ್ಲಿ ಎಷ್ಟು ಜನ ನಂಬುತ್ತೀರಾ? ಯೇಸು ನಿಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆಯಲ್ಲಿರುವವನೇ, ನಮ್ಮ ಮಧ್ಯದಲ್ಲಿ ನೀ ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ಕೈಗಳೆತ್ತಿ ಹೇಳಿ, ಪರಿಶುದ್ಧ, ನೀ ಪರಿಶುದ್ಧ. ಇಮ್ಮಾನುವೇಲನೇ, ಎಲ್ಲೊಲ್ಲ ದೇವನೇ ಆರಾಧನೆ, ನಿರಂತರ ದೇವರೇ ಆರಾಧನೆ. ಎಲ್ಲೊಲ್ಲ ದೇವನೇ ಆರಾಧನೆ, ನಿರಂತರ ದೇವನೇ ಆರಾಧನೆ. ಸತ್ಯ ದೇವರು ನೀನೇ, ಮಹಾಪರಿಶುದ್ಧ. ಆರಾಧಿಸುವ ದೇವರು ಸತ್ಯ ದೇವರು, ದೇವರು ನೀನೇ, ನೀ ಪರಿಶುದ್ಧ, ನೀ ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ಎಲ್ ಶಡಾಯ್ ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ. ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕ ನೀ ಸರ್ವ ಸೃಷ್ಟಿ, ಸರ್ವಲೋಕವನ್ನು
ಪರಿಶುದ್ಧ ನೀ ಪರಿಶುದ್ಧ ಪರಿಶುದ್ಧ ನೀ ಪರಿಶುದ್ಧ ದೇವರೇ ಪರಿಶುದ್ಧ ನೀ ಪರಿಶುದ್ಧ ಎಲ್ ಶಡಾಯ್ ದೇವನೇ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಾವು ಒಪ್ಪಿಕೊಳ್ತೀವಿ ದೇವರಪ್ಪ, ನೀ ಎಲ್ ಶಡಾಯ್ ದೇವರಪ್ಪ. ಅವತ್ತು ಅಬ್ರಹಾಮನನ್ನು ನೋಡಿ ಹೇಳಿದ ಹಾಗೆ ನೀ ಭಯಪಡಬೇಡ, ನಾನು ಎಲ್ ಶಡಾಯ್ ದೇವರು, ಸರ್ವಶಕ್ತನು, ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ನಾನಿಟ್ಟಿದ್ದೇನೆ, ನಿನ್ನ ಬಲವು ನಾನೇ ಅಂತ ಹೇಳಿದ ಹಾಗೆ ಈ ಆರಾಧನೆ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ದೇವರೇ ನೀನಿಟ್ಟಿರುವ ಅತ್ಯಧಿಕವಾದ ಬಹುಮಾನವನ್ನು, ರಿವಾರ್ಡನ್ನು ಹೊಂದಿಕೊಳ್ಳಲಿ ಅಂತ ನಾನು ದೇವರಪ್ಪ ಪ್ರಾರ್ಥಿಸುತ್ತೇನೆ. ದೇವರಪ್ಪ ಬಂದಿರುವ ಎಲ್ಲರಿಗೂ ಆನ್ಲೈನ್ ನೋಡುವವರಿಗೆ ನೀನೇ ದೇವರಪ್ಪ ಬಲವಾಗಿರುವುದಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತಾಡು, ಮಹಿಮೆ ಹೊಂದು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಒಂದು ವಾಕ್ಯವನ್ನು ಹೋದನ ನಾವು ಯೋಬ್ ಪುಸ್ತಕದಲ್ಲಿ, ಯೋಬ್ 19ನೇ ಅಧ್ಯಾಯದಲ್ಲಿ 25, 26, 27 ವಾಕ್ಯಗಳನ್ನು ನಾವು ಓದುವ ಸಮಯದಲ್ಲಿ ಯೋಬ್ ಹೇಳ್ತಾರೆ ಆ 25ನೇ ವಾಕ್ಯದಲ್ಲಿ, ನನ್ನ ವಿಮೋಚಕನು ಜೀವ ಸ್ವರೂಪನು, ನನ್ನ ಆ ಅಂತ್ಯ ದಿನದಲ್ಲಿ, ಆ ದಿನದಲ್ಲಿ ನನ್ನ ಆತನನ್ನು ನಾನು ನನ್ನ ಸ್ವಂತ ಕಣ್ಣುಗಳು ಆತನನ್ನು ಕಾಣುವುದಾಗಿದೆ. ಆಮೆನ್. ಎಲ್ಲರೂ ಹೇಳಿ, ಇವತ್ತು ಬಂದಿರೋ ಸಭೆ ಮಕ್ಕಳು, ಆನ್ಲೈನ್ ನೋಡುವರು ಕೂಡ ನೀವು ಕೂಡ ಹೇಳಿ, ನನ್ನ ವಿಮೋಚಕನು ಜೀವ ಸ್ವರೂಪನು. ಆಮೆನ್. ನಾವು ಆರಾಧಿಸುವ ದೇವರು ಜೀವ ಸ್ವರೂಪನು. ಅವ್ರು ಸತ್ತಿದ್ದು ನಿಜ, ಆದರೆ 3ನೇ ದಿನ ಅವ್ರು ಪುನರುತ್ಥಾನವಾಗಿ ಇವತ್ತು ಅವ್ರು ಜೀವಿಸುವ ದೇವರಾಗಿದ್ದಾರೆ. ಇವತ್ತು ನಮ್ಮನ್ನು ದೇವರ ಆಲಯವಾಗಿ, ಇವತ್ತು ದೇವರು ನಮ್ಮಲ್ಲೇ ವಾಸ ಮಾಡುವವರಾಗಿದ್ದಾರೆ. 24 ಗಂಟೆ ಟೈಮ್ ನಮ್ಮ ಜೊತೆ ದೇವರು ಇದ್ದು ನಮ್ಮನ್ನು ನಡೆಸುವ ದೇವರು. ನೋಡಿ, ಯೋಬ್ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಯೋಬ ತನ್ನ ಜೀವಿತದಲ್ಲಿ ಎಲ್ಲವನ್ನು ಕಳ್ಕೊಂಡ್ರು ಕೂಡ ಅವ್ರ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಈ ಪುನರುತ್ಥಾನದ ದಿನದಲ್ಲಿ ನಾನು ಹೇಳ್ತೀನಿ ನೋಡಿ, ಕಳೆದ ವರ್ಷ 2020ನೇ ವರ್ಷದಲ್ಲಿ ಈ ಕೊರೋನಾ ಕಾಯಿಲೆ ನಿಮಿತ್ತವಾಗಿ ಕೆಲವೊಂದು ವೇಳೆ ಕೆಲಸಗಳಲ್ಲಿ ತೊಂದರೆ ಆಗಿರ್ಬೋದು, ನಿಮ್ಮ ಪ್ರಮೋಷನ್ ತಡೆಪಟ್ಟಿರ್ಬೋದು, ಕೆಲವು ಕಾರ್ಯಗಳು ನೀವು ಆಸೆ ಪಟ್ಟಿದ್ದು ನಿಮಗೆ ನೆರವೇರದಿರ್ಬೋದು, ಕೆಲವು ನಷ್ಟಗಳೇ ಬಂದಿರ್ಬೋದು. ಏನಾಗಿದ್ರೂ ಕೂಡ ಪರವಾಗಿಲ್ಲ, ಯೋಬಿನ ಹಾಗೆ ನನ್ನ ದೇವರು ವಿಮೋಚಕನು ಜೀವ ಸ್ವರೂಪನೂ ಅಂತ ನೀವು ನಂಬಿ, ನಾನು ಹೇಳ್ತೀನಿ ನೋಡಿ, ಜೋಯಲ್ 2ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ದೇವರು ಹೇಳಿದ್ದಾರೆ, ವರ್ಷಗಳನ್ನು ನನಗೆ ಕೂಡಿಸಿ ಕೊಡ್ತೀನಿ. ಅಂದರೆ ಕಳೆದ ವರ್ಷ ನಮ್ಗೆ ಏನೇನು ನಷ್ಟ ಆಗಿದ್ರು ಕೂಡ ಈ ವರ್ಷ 2ರಷ್ಟು ಅದಕ್ಕೆ ದೇವರು ಕೊಡಲಿಕ್ಕೆ ಶಕ್ತನಾಗಿದ್ದಾರೆ. 26ನೇ ವಾಕ್ಯ ಹೇಳ್ತಿದೆ, ಅವರು ತಿಂದು ತೃಪ್ತರಾಗಿ ದೇವರನ್ನ ಹೆಚ್ಚಾಗಿ ಮಹಿಮೆ ಪಡಿಸುತ್ತಾರಂತೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಇನ್ನೂ ದೇವರನ್ನ ಹೆಚ್ಚಾಗಿ ಮಹಿಮೆ ಪಡಿಸುವಂಥ ದೇವರು ಕೃಪೆ ಮಾಡ್ತಾರೆ. ದೇವರಿಗೆ ಅದು ಬೇಕಾಗಿರೋ ಸಹಾಯವನ್ನು ಮಾಡುವರಾಗಿದೆ. ಇವತ್ತು ಕೂಡ ನೋಡಿ, ಅನೇಕ ಸಮಾಧಿಗಳನ್ನು ನಾವು ನೋಡ್ಬೋದು. ನಾವು ಈಜಿಪ್ಟ್ಗೆಲ್ಲ ಹೋದರೆ ಮಮ್ಮಿ ಅಂತ ಕೆಲವು ಗೋಪುರಗಳನ್ನು ನೋಡ್ಬೋದು. ಡೆಲ್ಲಿಗೆ ಹೋದರೆ ನೀವು ಆ ಶಾಜಾನ್ ಅವ್ರದ್ದು ಅದನ್ನು ತಾಜ್ ಮಹಲಲ್ಲಿ ಅವರ ಶವ ನೋಡು. ಮೈಸೂರಿಗೆ ಹೋದರೆ ಈ ಟಿಪ್ಪು ಸುಲ್ತಾನ್ ಅವ್ರ ತಂದೆ ಶವಗಳು ಅಂತ ಅನೇಕ ದೊಡ್ಡ ವ್ಯಕ್ತಿಗಳ ಶವಗಳನ್ನು ನಾನು ನೋಡ್ಬೋದು. ಅದು ಇವತ್ತು ಕೂಡ ಇದೆ. ಆದರೆ ಯೇಸು ಸ್ವಾಮಿ ನೀವು ಆ ಸಮಾಧಿ ಹತ್ರ ಏನು ಬರ್ದಿದೆ ಅಂದರೆ, ಆತನ ಇಲ್ಲಿಲ್ಲ, ಆತನ ಪುನರುತ್ಥಾನ, ಅದನ್ನು ಆತನ ಜೀವ ಸ್ವರೂಪನಾಗಿ ದೇವರು ಎದ್ದರು ಅಂತ ನಾವು ನೋಡ್ತೀವಿ. ನೋಡಿ, ಬೈಬಲಲ್ಲಿ ಎಷ್ಟೋ ಜನ ಸತ್ತ ಲಾಜರ್ಸನ್ನ ದೇವರು ಜೀವವಾಗಿ ಎಬ್ಬಿಸಿದ್ರು. ಒಂದು ಸಾರಿ ಹಾಗೆಯೇ ಒಂದು ಶವವನ್ನು ತಗೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಕೆಲವು ಎದುರಿಗಳು ಬರುವ ಸಮಯದಲ್ಲಿ ಆ ಶವವನ್ನು ಬಿಸಾಕ್ಬಿಡ್ತಾರೆ. ಆ ಶವ ಬಿಸಾಕುವಾಗ ಆ ಶವ ಸತ್ತಿರುವ ಎಲಿಷಾ ಆ ಸಮಾಧಿಗೆ ಮುಟ್ಟಿದ ತಕ್ಷಣವೇ ಈ ಶವ ಜೀವವಾಗಿ ಎದ್ದುಬಿಡ್ತು ಅಂತ ನಮ್ಮ ಬೈಬಲಲ್ಲಿ ನಾವು ಓದೋದನ್ನು ನಾವು ನೋಡ್ತೀವಿ. ನಾಯನ್ ವಿಧವೆಯನ್ನು ದೇವರು ಜೀವವಾಗಿ ಎಬ್ಬಿಸಿದ್ರು. ಯಾಯಿರಸ್ ಆಕೆ ಮಗಳನ್ನು ದೇವರು ಜೀವವಾಗಿ ಎಬ್ಬಿಸಿದ್ರು. ಒಂದು ಸಾರಿ ಪೌಲ್ ಪ್ರಸಂಗ ಮಾಡುವ ಸಮಯದಲ್ಲಿ ಮಾಡಿ ಮೇಲಿಂದ ಒಬ್ಬರು ಬಿದ್ದು ಕೆಳಗಡೆ ಪ್ರಾಣ ಬಿಡ್ತಾನೆ, ಅವನಿಗೆ ಜೀವವಾಗಿ ಎಬ್ಬಿಸಿದ್ರು.
ಎಲಿಷನ ಕಾಲದಲ್ಲಿ ನಾನು ನೋಡ್ತೀನಿ, ಒಂದು ಮಗು ತಿರುಗಿಡುವಾಗ ಈ ದೇವರು ಜೀವವಾಗಿ ಎಬ್ಬಿಸಿದ್ರು. ಹಾಗೆ ನೋಡಿ, ಎಷ್ಟೋ ಜನ ಜೀವವಾಗಿ ಎದ್ರು, ಅವ್ರು ಮತ್ತೆ ಅವ್ರೇನಾದ್ರು ಅಂದರೆ ಅವ್ರು ಮರಣ ಹೊಂದಿದ್ರು. ಆದರೆ ಯೇಸು ಮಾತ್ರ ಅವ್ರು ಜೀವವಾಗಿ ಎದ್ದಿದ್ದು ಮಾತ್ರ ಅಲ್ಲ, ಇವತ್ತು ಕೂಡ ಆತನ ಜೀವ ಸ್ವರೂಪನಾಗಿ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಹಸಿನನಾಗಿರುವ ದೇವರು ನಮಗೋಸ್ಕರ ವಿಜ್ಞಾಪನೆ ಮಾಡುವ ದೇವರಾಗಿದ್ದಾರೆ. ಆಮೆನ್. ಆಬೇಲ್ ರಕ್ತಕ್ಕಿಂತಲೂ ಒಳ್ಳೆಯದನ್ನು ಮಾತಾಡುವ ಆ ಯೇಸುವಿನ ರಕ್ತ ನಮಗಿದೆ. ಯೇಸು ನಮ್ಮ ಪಕ್ಷದಲ್ಲಿದ್ದಾರೆ. ಆಗ ಈ ಯೋಬನಂತೆ ಏನಾದರೂ ಕೂಡ ಭರವಸೆ ಮಾತ್ರ ಕಳ್ಕೊಬೇಡಿ, ನಿರೀಕ್ಷೆ ಮಾತ್ರ ಬಿಟ್ಬಿಡಬೇಡಿ. ಯೋಬೆಲ್ಲ ಕಳ್ಕೊಂಡ್ರು ಕೂಡ ಅವ್ರಿಗೆ ಭರವಸೆ ಇತ್ತು, ನಿರೀಕ್ಷೆ ಇತ್ತು. ಸತ್ಯವೇದ ಹೇಳ್ತಿದೆ, ಯೋಬು ಕಳ್ಕೊಂಡು ಎಲ್ಲವನ್ನ ಹಿಂತಿರುಗಿ ತಂದ್ರೆ ಈ ದೇವರು 2ರಷ್ಟು ಕೊಟ್ರಂತೆ. ಈ ವರ್ಷ ಯೇಸುವಿನ ನಾಮದಲ್ಲಿ ಆನ್ಲೈನ್ ನೋಡ್ತಾ ಇರುವ ಸಭೆ ಮಕ್ಕಳನ್ನ ಕೂಡ ದೇವರು 2ರಷ್ಟು ದೇವರು ಅನುಗ್ರಹಿಸಲಿ ಅಂತ ನನ್ನ ಆಸೆ ಪಡುವನಾಗಿದ್ದೀನಿ. ನಾವು ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ, ಪ್ರಕಟಣೆ 1ನೇ ಅಧ್ಯಾಯದಲ್ಲಿ 17-18 ವಾಕ್ಯಗಳನ್ನು ಓದುವಾಗ ಯೋಹಾನ್ಗೆ ದೇವರು ದರ್ಶನ ಕೊಟ್ಟಿದ್ರು. ಪದ್ಮೋಸ್ ತೀವಿನಲ್ಲಿ ಇರುವ ಸಮಯದಲ್ಲಿ ಒಂದು ದರ್ಶನ ಆತನ ನೋಡುವರಾಗಿದ್ದಾರೆ. ಆ ದರ್ಶನ ದೇವರಲ್ಲಿ ಬರುವ ಸಮಯದಲ್ಲಿ ಆತನ ಭಯದಿಂದ ಅವ್ರು ಹೇಳ್ತಾರೆ, ನಾನು ಸತ್ತವನಾಗಿದ್ದರಂತೆ. ಆದರೆ ದೇವರು ಆತನನ್ನು ಮುಟ್ಟಿದ್ರು. ಆತನ ಮುಟ್ಟಿ ಒಂದು ಮಾತೇನು ಹೇಳಿದ್ರು ಗೊತ್ತಾ? ನೀನು ಭಯಪಡಬೇಡ. ಆಮೇಲೆ ನಾನು ಸತ್ತೆ ಆದರೆ ನಾನು ಜೀವವಾಗಿ ನಾನು ಎದ್ದಿದ್ದೀನಿ, ನಾನು ಸದಾ ಕಾಲ ನಾನು ಜೀವ ಸ್ವರೂಪನಾಗಿದ್ದೀನಿ, ನೀನು ಭಯಪಡಬೇಡ ಅಂತ ಅವನನ್ನು ಧೈರ್ಯಪಡಿಸಿದ ದೇವರು. ಆಮೇಲೆ ನಾವು ಆವಾಗಲೇ ನಾವು ನೋಡಿದ್ವಲ್ಲ, ಶಿಷ್ಯರು ಯಹೂದ್ಯರಿಗೆ ಭಯಪಟ್ಟಿದ್ರು. ಅವರು ಮಗ್ದಲ್ ಮರಿಯಾಳ್ ಕೆಲವು ಸ್ತ್ರೀಗಳು ಸಮಾಧಿ ಹತ್ರ ಕಣ್ಣೀರಿಂದ ಇದ್ರು ಅಂತ ನಾವು ವಾಕ್ಯದಲ್ಲಿ ಓದ್ತೀವಿ. ಅಂಥವ್ರ ಮಧ್ಯದಲ್ಲಿ ದೇವರು ಪುನರುತ್ಥಾನಾಗಿ ಹೇಳಿದರು, ನಿಮಗೆ ಸಮಾಧಾನ, ಧೈರ್ಯವಾಗಿರಿ ಅಂತ ಅವತ್ತು ಧೈರ್ಯಪಡಿಸಿದ ದೇವರು. ಇವತ್ತು ಕೂಡ ಅವತ್ತು ಯೋಹಾನನ ಮುಟ್ಟಿ ದೇವರು ಧೈರ್ಯಪಡಿಸಿದ ಹಾಗೆ ನನಗೂ ನಿಮಗೂ ಈ ಪುನರುತ್ಥಾನದ ದಿನದಲ್ಲಿ ದೇವರು ಹೇಳುವ ದೇವರು ನಮಗೆ ದೇವರು ಕೊಡುವ ಮಾತೇನೆಂದರೆ ಧೈರ್ಯವಾಗಿರಿ. ಧೈರ್ಯವಾಗಿರನ್ನ ತೋಮ ಆತನು ಸಂದೇಹಪಟ್ಟರು. ಯೇಸು ಸ್ವಾಮಿ ಪುನರುತ್ಥಾನಾಗಿರೋದನ್ನು ಸಂದೇಹ ಪಡುವಾಗ ಯೇಸು ಸ್ವಾಮಿ ಆ ತೋಮನಿಗೆ ಪ್ರತ್ಯಕ್ಷ ಆಗುವಾಗ ತೋಮಗೆ ಹೇಳಿದರು, ನನ್ನ ಪಕ್ಕೆಯಲ್ಲಿ ನೀನು ಕೈ ಇಡು, ನನ್ನ ಕೈಗಳನ್ನು ಮುಟ್ಟು ಅಂತ ಹೇಳಿ ಮುಟ್ಟುವ ಹಾಗೆ ಹೇಳಿದರು. ಆಮೇಲೆ ಒಂದು ಮಾತು ಹೇಳಿದರು, ನೋಡಿ ನೀನು ನನ್ನನ್ನು ನೋಡಿ ನಂಬುತ್ತೀಯಾ? ಆದರೆ ಆನ್ಲೈನಲ್ಲಿ ನೋಡ್ತಾ ಇರುವ ಸಭೆ ಮಕ್ಕಳು ಕೂಡ ಹಾಗೆಯೇ, ನಾವು ಯೇಸುವನ್ನು ನೋಡದೇ ಇರ್ಬೋದು, ಆದರೆ ನಾವು ಯೇಸುವನ್ನು ನಂಬುತ್ತೇವೆ. ನಾವು ವಾಕ್ಯ ಹೇಳ್ತಿದೆ, 1 ಸಾಮ್ಯಲ 3ನೇ ಅಧ್ಯಾಯದಲ್ಲಿ ವಾಕ್ಯದ ಮುಖಾಂತರ ಸಾಮ್ಯವೇಲನಿಗೆ ದೇವರು ಪ್ರತ್ಯಕ್ಷೆ ಆಗಿದ್ರಂತೆ. ಹಿ ಮ್ಯಾನಿಫೆಸ್ಟೆಡ್ ಹಿಮ್ಸೆಲ್ಫ್ ಥ್ರೂ ದ ವರ್ಡ್ ಟು ಸ್ಯಾಮ್ಯಲ್. ದೇವರಿಗೆ ತನ್ನ ವಾಕ್ಯದಲ್ಲಿ ಪ್ರತ್ಯಕ್ಷೆ ಆಗಿದ್ದ ದೇವರು ಇವತ್ತು ನನಗೂ ಕೂಡ ಈ ವಾಕ್ಯದ ಮುಖಾಂತರ ದೇವರು ಪ್ರತೀಕ್ಷೆ ಆಗುವ ದೇವರಾಗಿದ್ದಾರೆ. ತನ್ನನ್ನೇ ನಮಗೆ ತೋರ್ಪಡಿಸುವ ದೇವರಾಗಿದ್ದಾರೆ. ಇನ್ನೂ ನಾವು ಹೆಚ್ಚಾಗಿ ನಾವು ಆಸೆ ಪಡುವುದು ಹಾಗಿದ್ರೆ, ಹೇಗೆ ಮರಿಯಾಳಿಗೆ ಮುಖವಾಗಿ ದೇವರ ದರ್ಶನವನ್ನು ಕೊಟ್ಟರು ಅಂಥ ಭಾಗ್ಯ ನಮಗೂ ಕೂಡ ಕೊಡಲಿಕ್ಕೆ ದೇವರಿಗೆ ಸಾಧ್ಯ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ನಾವು ಆಸೆ ಪಡುವುದಾಗಿದ್ದರೆ ಖಂಡಿತವಾಗಿ ಮರಿಯಾಳಿಗೆ ದೇವರು ತನ್ನ ತೋರ್ಪಡಿಸಿದ ಹಾಗೆ ತೋರ್ಪಡಿಸುವರಾಗಿರ್ತಾರೆ. ಆಮೇಲೆ ಅದಕ್ಕಾಗಿಯೇ ಕಾದಿರಬಾರ್ದು. ನಾವು ಒಂದೊಂದು ದಿನ ದೇವರ ವಾಕ್ಯಗಳನ್ನು ಕೇಳುವಾಗ ಆ ವಾಕ್ಯಗಳನ್ನು ನಾವು ಹಾಗೇ ನಂಬನ್ನ, ಯಾಕೆಂದರೆ ಆ ವಾಕ್ಯದಲ್ಲೇ ನಮ್ಮ ಜೊತೆ ದೇವರು ಮಾತಾಡುವ ದೇವರು, ವಾಕ್ಯದಲ್ಲೇ ತನ್ನನ್ನು ಪ್ರಕಟಿಸುವ ಅವ್ರ ದೇವರಾಗಿದ್ದಾರೆ. ಆಮೇಲೆ ಆಗ ನಮಗೆ ದೇವರು ಹೇಳುವ ಮಾತು, ನೀನು ಭಯಪಡಬೇಡ. ನೋಡಿ ವಾಕ್ಯ ಹೇಳ್ತಿದೆ, ಧರ್ಮೋಪದೇಶ 31ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಧರ್ಮೋಪದೇಶ ಕಣ್ಣ 31ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದಿ, ಅಲ್ಲಿ ದೇವರು ಹೇಳ್ತಾರೆ, ನಾನೇ ನಿನ್ನ ಮುಂದೆ ಹೋಗಿ, ಅಲ್ಲವೇ ಹೇಳಿ, ನಾನೇ ನಿನ್ನ ಮುಂದೆ ಹೋಗಿ ನಾನು ನಿನ್ನ ಜೊತೆ ಇರುತ್ತೇನೆ, ನೀನು ಭಯಪಡಬೇಡ, ನೀನು ಕಳವಳಗೊಳ್ಳಬೇಡ, ನಾನೇ ನಿನಗೆ ಸಹಾಯ ಮಾಡ್ತೀನಿ. ಆ ವಾಕ್ಯದಲ್ಲಿ ನಾವು ಮತ್ತೆ ಏನು ನೋಡ್ತೀವಿ ಅಂದರೆ ನಾನೇ. ಆಮೆನ್. ಇವತ್ತು ದೇವರು ಪುನರುತ್ಥಾನ ಆಗಿರುವ ದೇವರು ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತು ನನಗೂ ನಿಮಗೆ ದೇವರು ಏನು ಹೇಳ್ತಾರೆ ಅಂದರೆ, ನಾನೇ ನಿನ್ನ ಮುಂದೆ ಹೋಗುತ್ತೇನೆ, ನಾನೇ ನಿನ್ನ ಜೊತೆ ಇರ್ತೇನೆ, ನಾನೇ ನಿನಗೆ. ನೀವೇನಿವತ್ತು ಯಾವ ವಿಷಯದಲ್ಲಿ ಒಂದು ವೇಳೆ ಅಧೈರ್ಯಪಟ್ಟಿದ್ದರು, ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದಾರೋ, ದೇವರು ಹೇಳ್ತಾರೆ, ನಾನೇ ನಿನ್ನ ಜೊತೆ ಇದ್ದು ಆ ಕಾರ್ಯಗಳನ್ನು ನೆರವೇರಿಸುತ್ತೇನೆ. ಆಮೆನ್. ನಂಬನ್ನು ಯೆಶಾಯ 45ನೇ ಅಧ್ಯಾಯದಲ್ಲಿ ಕೂಡ ಯಾರ ಕೈ ಹಿಡಿದಿದ್ದಾರೋ ಅವರ ಮುಂದೆ ಹೋಗಿ ದೇವರು ಏನು ಮಾಡ್ತಾರಂತೆ, ದಿಣ್ಣೆಗಳನ್ನು ಸಮ ಮಾಡುವರಾಗಿರ್ತಾರೆ. ಎಲ್ಲ ಡೊಂಕುಗಳನ್ನು ಸರಿಪಡಿಸಿ ನಿಕ್ಷೇಪಗಳನ್ನು ಕೊಡುವ ದೇವರು. ಒಂದು ಕೋರಸ್ಸು, ಅವನ ಅನ್ಯನು, ವಾಕ್ಯ ಹೇಳ್ತಿದೆ, ಆತನ ಅನ್ಯನ ಕೈ ಹಿಡಿದು ಆತನ ಮುಂದೆ ಹೋಗಿ ನಿಧಿ ನಿಕ್ಷೇಪಗಳನ್ನು ಕೊಡೋಕ್ಕೆ ದೇವರು
ದೇವರಿಂದ ಸಾಧ್ಯ ಇದ್ದರೆ ನೀವು ಯೇಸು ಕ್ರಿಸ್ತನ ರಕ್ತದಿಂದ ನಾವು ಕೊಂಡುಕೊಂಡಿದ್ದೀವಿ, ನಮ್ಮ ದೇವರು ಕೊಂಡುಕೊಂಡಿದ್ದಾರೆ. ನಾವು ದೇವರ ಮಕ್ಕಳು, ಆತನ ಪುತ್ರರು ಪುತ್ರಿಗಳಾಗಿರೋದ್ರಿಂದ ಕೋರಸ್ಗಿಂತ 1000 ಪಟ್ಟು ನಮಗೆ ಒಳ್ಳೆದನ್ನು ಮಾಡೋಕ್ಕೆ ದೇವರು, ಪುನರುತ್ಥಾನಾಗಿರೋ ದೇವರು ನಮ್ಮ ಜೊತೆ ಇದ್ದಾರೆ. ಮೊದಲನೇ ಆನ್ನಲ್ಲಿ ನೀವು ನೋಡ್ತಾ ಇದ್ದರೆ ನಿಮ್ಮ ಪಕ್ಕದಲ್ಲಿ ತಂದೆನೋ ತಾಯಿಯೋ ಗಂಡನೋ ಹೆಂಡತಿ ಮಕ್ಕಳು ಯಾರಿದ್ರು ಕೈ ಕೊಟ್ಟು ಹೇಳಿ, ದೇವರು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಆಮೇನ್. ಯಾಕೆಂದರೆ ಈ ದಿನಗಳು ನಾವು ನೋಡ್ತೀವಿ, ಕೆಲವು ಸುದ್ದಿಗಳನ್ನ ಕೇಳುವಾಗ ನಮ್ಮನ್ನು ಭಯಪಡಿಸುವ ಸುದ್ದಿಗಳನ್ನೇ ನಾವು ನೋಡ್ತೀವಿ. ಅದರ ಮಧ್ಯದಲ್ಲಿ ಪುನರುತ್ಥಾನದ ದೇವರು ನಮ್ಮ ಜೊತೆ ಇದ್ದಾರೆ. ಈ ಪುನರುತ್ಥಾನದ ದೇವರು ಇವತ್ತು ಈ ಪುನರುತ್ಥಾನದ ದಿನದಲ್ಲಿ ನಮಗೆ ದೇವರು ಹೇಳುವ ಕೆಲವು ಮಾತುಗಳು, ನಮ್ಗೆ ದೇವರು ಏನು ವಾಗ್ದಾನ ಕೊಡ್ತಾ ಇದ್ದಾರೆ, ನಮಗೆ ದೇವರು ಏನು ಕಾರ್ಯಗಳನ್ನು ಅಲ್ಲಿ ಹೇಳ್ತಾರೆ ಅಂದರೆ, ಮೊದಲನೇದಾಗಿ ನಾವು ನೋಡ್ತೀವಿ ಕೀರ್ತನೆ 147 14ನೇ ವಾಕ್ಯ. ಬರ್ಕೊಳ್ಳಿ, ಕೀರ್ತನೆ 147 14ನೇ ವಾಕ್ಯದಲ್ಲಿ, ನಿನ್ನ ಪ್ರಾಂತ್ಯಗಳಲ್ಲಿ ಸಮಾಧಾನ. ಆಮೆನ್. ನಿನ್ನ ಪ್ರಾಂತ್ಯದಲ್ಲಿ ಸಮಾಧಾನ. ನಿನಗೇನು ಮಾಡ್ತಾರೆ ಅಂತ ದೇವರು ಶ್ರೇಷ್ಠವಾದ ಗೋಧಿಯಿಂದ ನಿನ್ನನ್ನು ತೃಪ್ತಿಪಡಿಸುತ್ತೇನೆ. ಹಲ್ಲೆಲೂಯಾ. ನಾವು ಆವಾಗಲೇ ಒಂದು ವಾಕ್ಯ ಓದಿದಲ್ಲ, ಅವರು ಯಹೂದ್ಯರಿಗೂ ಆ ರೋಮ ಸಾಮ್ರಾಜ್ಯದವರಿಗೆ ಭಯಪಟ್ಟು ಇರುವಾಗ ಅವರ ಮಧ್ಯದಲ್ಲಿ ಬಂದ ದೇವರು ಏನು ಹೇಳಿದ್ರು ಗೊತ್ತಾ? ನಿಮಗೆ ಶಾಲೋಮ್, ನಿಮಗೆ ಸಮಾಧಾನ ಅಂತ ಹೇಳಿದ ಹಾಗೆ ಇವತ್ತು ನನಗೂ ನಿಮಗೆ ಕೂಡ ದೇವರು ಕೊಡೋ ಮಾತೇನು ಗೊತ್ತಾ? ನಿಮಗೆ ಸಮಾಧಾನ. ಈಗ ಸಮಾಧಾನ ಮಾತಲ್ಲ, ಆತನು ನಿಮ್ಮ ಪ್ರಾಂತ್ಯಗಳಲ್ಲಿ ಸೌಭಾಗ್ಯವನ್ನು ಉಂಟು ಮಾಡುವ ದೇವರಾಗಿದ್ದಾರೆ. ಆಮೆನ್. ನಂಬಿ ಈ 2021ರಲ್ಲಿ ದೇವರು ಈ ಪುನರುತ್ಥಾನದ ದಿನದಲ್ಲಿ ಜೀವ ಸ್ವರೂಪನಾಗಿರುವ ಎದ್ದಿರುವ ದೇವರು ನಮ್ಗೆ ಏನು ಮಾಡ್ತಾರಂತೆ, ಮೊದಲನೇದಾಗಿ ನಮ್ಮ ಪ್ರಾಂತ್ಯಗಳಲ್ಲಿ ಸೌಭಾಗ್ಯವನ್ನು ಕೊಡುವ ದೇವರಾಗಿದ್ದಾರೆ. ನೀವು ಕೆಲಸ ಮಾಡ್ತೀರ ನೋಡಿ, ಆ ಸ್ಥಳ ಅದೊಂದು ಪ್ರಾಂತ್ಯ, ನಿಮ್ಮ ಕುಟುಂಬ ಒಂದು ಪ್ರಾಂತ್ಯ, ನೀವು ಹೋಗುವ ಸಭೆ ಒಂದು ಪ್ರಾಂತ್ಯ, ನೀವು ಇರುವ ಸ್ಥಳ ಅಕ್ಕಪಕ್ಕ ಜನಗಳ ಮತ್ತು ಅದೊಂದು ಪ್ರಾಂತ್ಯ. ಆ ಸ್ಥಳದಲ್ಲಿ ದೇವರು ನಿಮಗೆ ಸಮಾಧಾನ ಕೊಡುವ ದೇವರಾಗಿದ್ದಾರೆ. ಒಂದು ವೇಳೆ ಆನ್ಲೈನ್ ನೋಡ್ತಾ ಇರೋರು, ನಿಮ್ಮ ಕೆಲಸದಲ್ಲಿ ಕೆಲವು ಹೋರಾಟಗಳಿರ್ಬೋದು. ನಾನು ಯಾವಾಗಲೂ ಹೇಳುವ ಹಾಗೆ ನೋಡಿ, ಯಾವಾಗಲೂ 2 ಕೂಟ ಜನಗಳನ್ನು ನೀವು ಸತ್ಯವೇದದಲ್ಲಿ ನಾವು ನೋಡ್ಬೋದು. ಹಳೆ ಒಡಂಬಡಿಕೆ ಆಗಿರ್ಬೋದು, ಹೊಸ ಒಡಂಬಡಿಕೆ ಆಗಿರ್ಬೋದು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ದಾನಿಯೇಲನ ಜೀವಿತದಲ್ಲಿ ನಾವು ನೋಡ್ತೀವಿ, ದಾನಿಯೇಲನ ಜೀವಿತದಲ್ಲಿ ಅವರು ತಪ್ಪುಗಳನ್ನು ಕಂಡುಹಿಡಿಯಲಿಕ್ಕಾಗಿ ಕೆಲವರಲ್ಲಿ ಏನು ಮಾಡ್ತಾರೆ, ಯಾವಾಗಲೂ ಅವನ ಹಿಂದೆನೇ ಇರ್ತಾ ಇದ್ರು. ಆದರೆ ದಾನಿಯೇಲನಲ್ಲಿ ಯಾವ ತಪ್ಪು ಕಂಡುಹಿಡಿಯಲಿಕ್ಕಾಗಲಿಲ್ಲ, ಅವನ ದೇವರು ಉನ್ನತಪಡಿಸಿದ್ರು ಅಂತ ನಾವು ನೋಡ್ತೀವಿ. ನಾವು ಯೇಸು ಸ್ವಾಮಿ ಕಾಲದಲ್ಲಿ ಕೂಡ ನಾವು ನೋಡುವ ಸಮಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಮೊರ್ದೆಕಾಯ್, ಈ ಹಾಮಾನ್ ಅಂತ ಒಂದು ವ್ಯಕ್ತಿ ಇದ್ದ, ಆತನಿಗೆ ಮೊರ್ದೆಕಾಯಿ ಇಷ್ಟನೇ ಆಗಲ್ಲ, ಯಾವಾಗಲೂ ಅವನ ಮೇಲೆ ಸಿಟ್ಟುಕೊಳ್ಳೋದು. ಒಂದು ಸಾರಿ ಈ ಹಾಮಾನ್ ಏನು ಮಾಡ್ತಾನೆ ಅಂದರೆ, ಇವರ ಕುಲನೇ ಇರಬಾರ್ದು, ಮೊರ್ದೆಕಾಯಿ ಯಹೂದ್ಯರೇ ಇರಬಾರ್ದು, ಅವ್ರನ್ನೆಲ್ಲ ನಶಿಸಬೇಕು ಅಂತ ರಾಜನಿಗೆ ಹಣ ಕೊಟ್ಟು ಕೂಡ ಅವನೇನು ಮಾಡ್ದ ಅಂತ ಹೇಳುವಾಗ ಒಂದು ಕಾಗದದಲ್ಲಿ ಬರೆಸ್ಕೊಬಿಟ್ಟ. ಹಲ್ಲೆಲೂಯ. ಆಗ ನೋಡಿ, ಆ ಮೊರ್ದೆಕಾಯಿ ಕಾಲದಲ್ಲಿ ಆಗಲಿ, ದಾನಿಯೇಲ್ ಕಾಲದಾಗಲಿ, ಹೊಸ ಒಡಂಬಡಿಕೆಯಲ್ಲಿ ನಾವು ಬರುವ ಸಮಯದಲ್ಲಿ ಯೇಸು ಸ್ವಾಮಿ ಜೊತೆ 2 ಕೂಟಗಳಿರ್ತಾ ಇದ್ರು. ಕೆಲವರು ಅದ್ಭುತಗಳನ್ನು ಹೊಂದಿಕೊಳ್ತಾ ಇದ್ರು, ಕೆಲವು ಅದ್ಭುತಗಳನ್ನು ನೋಡಕ್ಕೆ ಬರ್ತಾ ಇದ್ರು, ಇಲ್ಲ ಕೆಲವು ಸಮಯದಲ್ಲಿ ಯೇಸು ಸ್ವಾಮಿ ಕೊಡುವ ರೊಟ್ಟಿ ಮೀನನ್ನು ತಿನ್ನಕ್ಕೆ ಬರ್ತಾ ಇದ್ರು. ಆದ್ರೆ ವಾಕ್ಯ ಹೇಳ್ತದೆ, ಕೆಲವರು ಯೇಸು ಸ್ವಾಮಿಯಲ್ಲಿ ಏನಾದರೂ ತಪ್ಪು ಕಂಡುಹಿಡಿಯಲೇ ಬರ್ತಾ ಇದ್ರಂತೆ. ಅವ್ರಿಗೆ ಅದೇ ಕೆಲಸ ಅವರು. ಆಗ ಯಾವಾಗಲೂ ಎಲ್ಲೇ ಹೋದರೆ ಕೂಡ ಅಂಥ ಜನಗಳಿರ್ತಾರೆ. ಅದರ ಮಧ್ಯದಲ್ಲಿ ಅಂತ ಮಧ್ಯದಲ್ಲಿ ದೇವರು ಇವತ್ತು ನಮಗೆ ಕೊಡುವ ಮಾತೇನೆಂದರೆ, ನಿನ್ನ ಪ್ರಾಂತ್ಯದಲ್ಲಿ. ಒಂದು ವೇಳೆ ಆನ್ಲೈನ್ ನೋಡ್ತಾ ಇರೋರು ಯಾರಾದರೆ, ಫಸ್ಟ್ ನಮ್ಮ ಕೆಲಸದಲ್ಲಿ ಒಂದು ವ್ಯಕ್ತಿ ಇದ್ದಾರೆ, ಇಲ್ಲ ಅವ್ರು ಯಾರೋ ಒಬ್ರು ಇದ್ದಾರೆ, ಅವ್ರು ಯಾವಾಗಲೂ ತೊಂದರೆ ಮಾಡ್ತಾರೆ ಅಂತ ನೀವು ಹೇಳುವುದಾಗಿದ್ದರೆ ಅವ್ರ ಮೇಲೆ ನೀವು ಸಿಟ್ಟುಗೊಳ್ಳಬೇಡಿ, ಅವ್ರನ್ನ ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ. ಮತ್ತಾಯ 5ನೇ ಅಧ್ಯಾಯದಲ್ಲಿ ಹೋಗ್ತೀವಿ, ನಿಮಗೆ ಉಪದ್ರ ಮಾಡುವವ್ರನ್ನ, ನಿಮಗೆ ತೊಂದರೆ ಮಾಡುವವ್ರನ್ನ ನೀವೇನು ಮಾಡಿ, ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ. ನಾನು ಹೇಳ್ತೀನಿ ನೋಡಿ, ಅವ್ರನ್ನ ಆಶೀರ್ವಾದ ಮಾಡಿ, ದೇವರು ಅವರ ಕಣ್ಗಳಲ್ಲಿ ನಮಗೆ ದಯ ಸಿಕ್ಕುವಂತೆ ಮಾಡಿ ಅಂತ ಅವ್ರಿಗಾಗಿ ನೀವು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಪ್ರಾಂತ್ಯದಲ್ಲಿ ದೇವರು ಸಮಾಧಾನವನ್ನು ಕೊಡುವ ದೇವರಾಗಿರ್ತಾರೆ. ಒಂದು ವೇಳೆ ನೀವಿರುವ ಓನರ್ ತುಂಬ ಕಠಿಣವಾಗಿದ್ದಾರಾ, ಆ ಓನರ್ಗಾಗಿ ಯಾವತ್ತು ಕೆಟ್ಟದನ್ನು ಬಯಸಬೇಡಿ. ಆ ಓನರ್ ಅವ್ರ ರಕ್ಷಣೆ ಹೊಂದಬೇಕು, ಆ ಮನೆ ಓನರ್ ಚೆನ್ನಾಗಿರ್ಬೇಕಂತ ಆಸೆ ಪಡಿ. ಆವಾಗ ಅವ್ರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿ. ನಿಶ್ಚಯವಾಗಿ ಈ ವಾಕ್ಯ ಹೇಳ್ತಿದೆ, ನಿನ್ನ ಪ್ರಾಂತ್ಯದಲ್ಲಿ ಸಮಾಧಾನ. ಇವತ್ತು ಯಾವ ವಿಷಯದಲ್ಲಿ, ಆರೋಗ್ಯದಲ್ಲಿ ನಿಮಗೆ ಸಮಾಧಾನ ಇಲ್ವಾ, ಇಲ್ಲ ಹಣಕಾಸಲ್ಲಿ ನಿಮಗೆ ಸಮಾಧಾನ ಇಲ್ವಾ, ಇಲ್ಲ ನಿಮ್ಮ ಕುಟುಂಬ ಜೀವಿತದಲ್ಲಿ, ನಿಮ್ಮ ದಾಂಪತ್ಯ ಜೀವಿತದಲ್ಲಿ, ಇಲ್ಲ ಮಕ್ಕಳಿಗೂ ತಂದೆ ತಾಯಿ ಮಧ್ಯದಲ್ಲಿ ಒಂದು ಸಮಾಧಾನ ಇಲ್ವಾ, ದೇವರು ಹೇಳ್ತಾರೆ, ನಿನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯ. ನಿನ್ನ ಪ್ರಾಂತ್ಯದಲ್ಲಿ ಇಂಗ್ಲೀಷಲ್ಲಿ ಬರೆಯಲ್ಪಟ್ಟಿದೆ, ಐ ವಿಲ್ ಗಿವ್ ಪೀಸ್ ಇನ್ ಯೋರ್ ಬಾರ್ಡರ್ಸ್.
ಪುನರುತ್ಥಾನದ ದೇವರು ನಮಗೆ ಸಮಾಧಾನ ಕೊಡುವ ದೇವರು, ನಮಗೆ ಸೌಭಾಗ್ಯವನ್ನು ಕೊಡುವ ದೇವರು. ನೋಡಿ, ಆ ವಾಕ್ಯದಲ್ಲೇ ಬರೆಯಲ್ಪಟ್ಟಿದೆ, ಅವ್ರೇನು ಮಾಡ್ತಾರಂತೆ, ನಮಗೆ ಗೋಧಿಯಿಂದ ನಮ್ಮನ್ನು ತೃಪ್ತಿಪಡಿಸುವರಾಗಿದ್ದಾರೆ. ಗೋಧಿ ಯಾರು ಗೊತ್ತಾ? ಯೇಸು ಕ್ರಿಸ್ತನೇ ಗೋಧಿ ಆಗಿದ್ದಾರೆ. ಯೇಸು ಸ್ವಾಮಿ ಹೇಳಿದರು, ಈ ಗೋಧಿ ಭೂಮಿಯಲ್ಲಿ ಬಿದ್ದು ಇದು ಜೀವ ಕೊಡಲಿಲ್ಲ ಅಂದರೆ, ಇದು ಪ್ರಾಣ ಕೊಡಲಿಲ್ಲ ಅಂದರೆ ಹೆಚ್ಚಿನ ಫಲ ಬರುವುದಿಲ್ಲ ಅಂತ ಹೇಳೋ ಸಮಯದಲ್ಲಿ ಅದು ಯಾವುದೋ ಒಂದು ಗೋಧಿ ಬಗ್ಗೆ ಮಾತಾಡ್ತಾರೆ, ತನ್ನ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆಯೇ ಯೇಸು ನೋಡಿ, ಆ ಗುಡ್ ಫ್ರೈಡೆ ದಿನದಲ್ಲಿ ನಾವು ಧ್ಯಾನಿಸೋದಲ್ಲ, ನಮಗೋಸ್ಕರ ಏನು ಮಾಡಿದ್ರು, ದೇವರು ತನ್ನ ಜೀವ ಕೊಟ್ಟರು. ಯೇಸು ಸ್ವಾಮಿ ಜೀವ ಯಾರು ತೆಗಿಯಕ್ಕಾಗಲ್ಲ, ಯಾಕಂದರೆ ಆತನೇ ಜೀವ ಅಧಿಪತಿ, ಜೀವ ಸ್ವರೂಪನಾಗಿರೋದ್ರಿಂದ ದೇವರು ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ರು ಅಂತ ನಾವು ನೋಡ್ತೀವಿ ನಾವು. ಹಾಗೆ ದೇವರೇ ತನ್ನ ಜೀವವನ್ನು, ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟು ಆ ಗೋಧಿ ಬೀಜವಾಗಿ ಅವತ್ತು ಅವರು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣ ಕೊಟ್ಟಿರೋದ್ರಿಂದ ಇವತ್ತು ನೋಡಿ ಲಕ್ಷಾಂತರ ಕೋಟ್ಯಾಂತರ ಜನಗಳು ಆ ಕ್ರಿಸ್ತನ ಪ್ರೀತಿಯನ್ನು ಹೊಂದಿದ್ದಾರೆ, ಕ್ರಿಸ್ತನ ಪ್ರೀತಿಯನ್ನು ಅನುಭವಿಸುವರಾಗಿದ್ದಾರೆ. ಅವರು ಹೇಳ್ತಾರೆ, ಹಿಟ್ಲರು, ಕೆಲವು ದೊಡ್ಡ ದೊಡ್ಡ ರಾಜರು ಅವ್ರೇನು ಮಾಡಿದ್ರು, ತಮ್ಮ ಬಲದಿಂದ ರಾಜ್ಯಗಳನ್ನು ಸ್ಥಾಪಿಸಿದರು. ಇವತ್ತು ಅದನ್ನು ನೀವು ನೋಡಿದರೆ ಹುಡುಕಿದ್ರೆ ಸಿಕ್ಕದಿಲ್ಲ. ಆದರೆ ಯೇಸು ಕ್ರಿಸ್ತನು ಆತನ ಆಯುಧದಿಂದ ಅಲ್ಲ, ಜಗಳದಿಂದ ಅಲ್ಲ, ಹೋರಾಟದಿಂದ ಅಲ್ಲ, ಕಲ್ವಾರಿ ಶಿಲುಬೆ ಪ್ರೀತಿಯಿಂದ ಏನು ಮಾಡಿ ಒಂದು ರಾಜ್ಯವನ್ನು ಸ್ಥಾಪಿಸಿದ್ರು. ಇವತ್ತು ಈ ರಾಜ್ಯ ಹರಡ್ತಾ ಇದೆ, ಇವತ್ತು ಈ ರಾಜ್ಯ ಕಟ್ಟಲ್ಪಡ್ತಾ ಇದೆ, ಇವತ್ತು ಈ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಆಮೆನ್. ಎಷ್ಟು ಏನೇ ತೊಂದರೆ ಮಾಡಿದ್ರೆ ಕೂಡ ಈ ರಾಜ್ಯ ಬೆಳೀತಾನೇ ಇದೆ. ಯಾಕೆ ಗೊತ್ತಾ? ಆ ಗೋಧಿ, ಆ ಯೇಸು ತನ್ನ ಪ್ರಾಣ ಕೊಟ್ಟಿದ್ದ ನಿಮಿತ್ತವಾಗಿ ಏನಿದೆ ಇವತ್ತು ಚಿಗುರ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ. ಆಗ ಗೋಧಿ ಯಾವುದನ್ನು ಸೂಚಿಸ್ತದೆ ಅಂತ ಹೇಳುವಾಗ ವಾಕ್ಯವನ್ನು ಸೂಚಿಸುವುದಾಗಿದೆ. ಆದಿಯಲ್ಲಿ ವಾಕ್ಯ ಇತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರು. ಆ ವಾಕ್ಯನ ಏನಾದ್ರು ನರನಾಗಿ ಮನುಷ್ಯನಾಗಿ ಭೂಮಿಗೆ ಬಂದರು ಅಂತ ಹೇಳುವಾಗ ಇವತ್ತು ನನ್ನನ್ನು ನಿಮ್ಮನ್ನು ಬೇರೆ ಶಾರೀರಿಕವಾಗಿ ಮಾನಸಿಕವಾಗಿ ಆಗಿ ಮಾತ್ರನೇ ನಮ್ಮನ್ನು ದೇವರು ತೃಪ್ತಿಪಡಿಸದೆ, ನಾನು ನೀವು ಆಸೆ ಪಡುವುದಾಗಿದ್ದರೆ, ನಾನು ನೀವು ಹೆಚ್ಚಾಗಿ ದೇವರ ಸಮ್ಮುಖದಲ್ಲಿ ಇರುವುದಾಗಿದ್ದರೆ, ಈ ಜೀವವುಳ್ಳ ವಾಕ್ಯಗಳಿಂದ ನಮ್ಮ ಆತ್ಮವನ್ನು ತೃಪ್ತಿಪಡಿಸುತ್ತಾರೆ. 3 ಯೋಹನ ಅದರಲ್ಲಿ 2ನೇ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ಪ್ರಿಯನೇ, ನಿನ್ನ ಆತ್ಮ ವಿಷಯದಲ್ಲಿ ನೀನು ಬಾಳುವ ಹಾಗೆ ಎಲ್ಲ ರೀತಿಯಲ್ಲಿ ನೀನು ಬಾಳು, ನೀನು ಸುಖವಾಗಿರು. ನೀವು ಎಷ್ಟು ದೇವರ ವಾಕ್ಯದಲ್ಲಿ ನೀವು ಆತ್ಮದಲ್ಲಿ ತೃಪ್ತಿ ಆಗ್ತಿರೋ, ಎಷ್ಟು ನೀವು ಆತ್ಮದಲ್ಲಿ ನೀವು ಬಲ ಹೊಂದುತ್ತೀರೋ, ನಾನು ಹೇಳ್ತೀನಿ ನೋಡಿ, ಅಷ್ಟೇ ನಿಮ್ಮ ಜೀವಿತವನ್ನು ನೀವು ತೃಪ್ತಿಯಾಗಿ ದೇವರು ನಡೆಸುವರಾಗಿರ್ತಾರೆ. ಆ ವಾಕ್ಯ ಹೇಳ್ತಿದೆ ನೋಡಿ, ಕೀರ್ತನೆ 147 2ನೇ ವಾಕ್ಯವನ್ನು ಓದುವಾಗ, ಯೆರೂಸಲೇಮನ್ನು ದೇವರು ಕಟ್ಟುವರಾಗಿದ್ದಾರಂತೆ. ಯೆರೂಸಲೇಮ್ ಅಂದರೆ ಆಲಯ. ಇವತ್ತು ನಾವೇ ದೇವರ ಆಲಯವಾಗಿರೋದ್ರಿಂದ ನಮ್ಮನ್ನು ದೇವರು ಮುರಿಯುವ ದೇವರಲ್ಲ, ನಮ್ಮನ್ನು ದೇವರು ಕಟ್ಟುವ ದೇವರಾಗಿದ್ದಾರೆ. ಇವಾಗ ಯಾವ ವಿಷಯದಲ್ಲಿ ನೀವು ಮುರಿಯಲ್ಪಟ್ಟಿದ್ದೀರಾ? ಯೆರೆಮೀಯ 18 ಅಂತ್ಯದಲ್ಲಿ ನಾವು ನೋಡ್ತೀವಿ, ಒಂದು ಕುಮಾರನ ಒಂದು ಪಾತ್ರೆಯನ್ನು ಮಾಡುವಾಗ ಅದು ಮುರಿದು ಹೋಗ್ಬಿಡ್ತು. ಅದನ್ನು ಮತ್ತೆ ಅಂದ ಚಂದವಾಗಿ ದೇವರು ರೂಪಿಸಿದ ಹಾಗೆ ಆ ಕುಂಬಾರನು ದೇವರು ಹೇಳಿದರು, ಈ ಕುಂಬಾರನು ಮಾಡಿದ್ದು ನಾನು ಮಾಡೋಕ್ಕಾಗಲ್ವಾ? ಇವತ್ತು ಯಾವ ವಿಷಯದಲ್ಲಿ ನೀವು ಮುರಿಯಲ್ಪಟ್ಟಿದ್ದೀರಾ? ದೇವರ ವಾಕ್ಯ ಹೇಳ್ತಿದೆ, ಪುನರುತ್ಥಾನ ಆಗಿರೋ ದೇವರು ಹೇಳ್ತಾರೆ, ಯೆರೂಸಲೇಮನ್ನು ಕಟ್ಟುತ್ತೇನೆ. ಆ ಯೆರೂಸಲೇಮ್ ಜಾಗದಲ್ಲಿ ನಿಮ್ಮ ಹೆಸರನ್ನು ಹಾಕಿ ನೀವು ಓದ್ಬೋದು. ನೋಡಿ, ನಮ್ಮದಲ್ಲಿ ಅರುಳಿದ್ದಾರೆ, ಅರುಳ್ ನಿನ್ನ ದೇವರು ಕಟ್ಟುವರು ಅಂತ. ಆಗ ಅವರು ಯಾವ ವಿಷಯದಲ್ಲಿ, ವಿದ್ಯಾಭ್ಯಾಸದಲ್ಲ, ಅವರ ಸೇವೆಯಲ್ಲ, ಅವರ ಆತ್ಮಿಕ ಜೀವಿತದಲ್ಲ, ಯಾವ ವಿಷಯದಲ್ಲಿ ಇದ್ರೂ ಕೂಡ ನಮ್ಮ ದೇವರು ಕಟ್ಟುವ ದೇವರು. ನೆಕ್ಸ್ಟ್ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ಅವರು ಮುರಿದ ಹೃದಯವನ್ನು ಸಂತೈಸುವರಾಗಿರ್ತಾರಂತೆ. ಹಲ್ಲೆಲೂಯಾ. ನನ್ನ ದೇವರು, ಈ ಪುನರುತ್ಥಾನ ಆಗಿರೋ ದೇವರು, ಯಾವುದೋ ವಿಷಯದಲ್ಲಿ ನೀವು ಮುರಿದೋಗಿದೆಯಾ, ಯಾವುದೋ ವಿಷಯದಲ್ಲಿ ನಿಮ್ಮ ಹೃದಯ ಗಾಯಪಟ್ಟಿದ್ದ, ನಮ್ಮ ದೇವರು ಒಳ್ಳೆ ಸಮಾರಿದವರು ಅವರು. ಹಲ್ಲೆಲೂಯಾ. ಅವರು ಗಾಯಗಳನ್ನು ಕಟ್ಟುವ ದೇವರಾಗಿದ್ದಾರೆ. ನಾನು ಹೇಳ್ತೀನಿ ನೋಡಿ, ಈ ವಾಗ್ದಾನ ನೀವು ಇಟ್ಟು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯ ಅಂತ ಹೇಳಿದೆಯಲ್ಲ ದೇವರಪ್ಪ, ಗೋಧಿಯಿಂದ ತೃಪ್ತಿಪಡಿಸುತ್ತೇನೆ ಅಂತ ಹೇಳಿದ ಹಾಗೆ ದೇವರಪ್ಪ, ಈ ವಿಷಯದಲ್ಲಿ ನನ್ನ ತೃಪ್ತಿಪಡಿಸಿದೇವರೇ, ಈ ವಿಷಯದಲ್ಲಿ ದೇವರಪ್ಪ ನನಗೆ ಆ ಸೌಭಾಗ್ಯವನ್ನು ಕೊಡುವಂತ ನೀವು ಪ್ರಾರ್ಥನೆ ಮಾಡಿ. ಏನೇ ಆಗಿರಲಿ, ಯಾವ ಮನುಷ್ಯ ನಿಮ್ಮನ್ನು ಹೃದಯವನ್ನು ನಿಮ್ಮ ಗಾಯಪಡಿಸಿದರೆ ಕೂಡ ಅದರ ವಾಸಿ ಮಾಡುವ ಯೇಸುವೆ ಗಿಲ್ಯ ತೈಲವಾಗಿದ್ದಾರೆ ಅವರು. ಆಮೆನ್. ಯೇಸುವಿನ ರಕ್ತವೇ ಇವತ್ತು ನಮಗೆ ತೈಲವಾಗಿರೋದ್ರಿಂದ ದೇವರು ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಕಟ್ಟುವ ದೇವರಾಗಿದೆ, ನಮ್ಮನ್ನು ವಾಸಿ ಮಾಡುವ ದೇವರಾಗಿದ್ದಾರೆ. ವಾಕ್ಯ ಹೇಳ್ತದೆ, ಏನು ಹೇಳ್ತದೆ ಗೊತ್ತಾ? ಚೆದರಿ ಹೋಗಿರೋದನ್ನು ಅದು ಒಂದು ಗೂಡಿಸುವ ಸಮಯ ಇದು. ಇವತ್ತು ನಿಮ್ಮ ಜೀವಿತದಲ್ಲಿ ಏನು ಚೆದರಿ ಹೋಗ್ಬಿಡ್ತು, ನಿಮ್ಮ ಜೀವಿತದಲ್ಲಿ ಏನು
ಏನು ನಷ್ಟ ನೋಡಿಬಿಟ್ರಿ, ನಿಮ್ಮ ಜೀವಿತದಲ್ಲಿ ಏನು ನಿಮ್ಮನ್ನು ಬಿಟ್ಟು ಅಗಲಿ ಹೋಗಿದೆ, ಯಾರೋ ನಿಮ್ಮ ಕುಟುಂಬದವರು ನಿಮ್ಮನ್ನು ಬಿಟ್ಟು ಅಗಲಿ ಹೋಗ್ಬಿಟ್ರಾ, ಯಾರೋ ನಿಮ್ಮ ಜೀವಿತದಿಂದ ಅಗಲಿ ಹೋಗಿದ್ದಾರಾ, ಇಲ್ಲ ನೀವು ಒಂದು ವೇಳೆ ಗಂಡ ಹೆಂಡತಿ ಮಧ್ಯದಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ನಿಮ್ಮ ಗಂಡ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ನಿಮ್ಮ ಹೆಂಡತಿ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದಾರೆ, ಏನು ದೊಡ್ಡ ವಿಷಯ ಇಲ್ಲ. ಈ ವಾಕ್ಯವನ್ನು ಇಟ್ಟು ಈ ಕೀರ್ತನೆ 147 3 ಪ್ರಕಾರ ನೀವು ಓದುವುದಾಗಿದ್ದರೆ ಅವರೆಲ್ಲ ಇದ್ದರೆ ಕೂಡ ದೇವರನ್ನು ತಂದು ಸೇರಿಸುವರಾಗಿದ್ದಾರೆ. ನಾವು ಸಭೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬೇರೆ ಒಂದು ಸಭೆಗೆ ಹೋಗ್ತಾ ಇದ್ದೆ, ಒಂದು ಮಲಯಾಳಿ ಸಭೆ, ದೊಡ್ಡ ಸಭೆ. ಅಲ್ಲಿ ನಾವು ಚರ್ಚ್ಗೆ ಒಂದ್ಸಲಿ ಹೋಗುವಾಗ ಅಲ್ಲಿ ಚರ್ಚಲ್ಲಿ ಒಂದು ವಾಚ್ಮ್ಯಾನ್ ಇದ್ದರು. ಅವ್ರು ಯಾವಾಗಲೂ ಒಂದು ಸಪ್ಪಿಗೆ ಇರ್ತಾಯಿದ್ರು. ಒಂದು ದಿವಸ ನಾನು ಕೇಳಿದೆ, ಯಾಕೆ ನೀವು ಸಪ್ಪಿಗೆ ಇರ್ತೀರಾ? ಅವ್ರು ಹೇಳಿದರು, ನನ್ನ ಕಷ್ಟ ಯಾರಿಗೆ ಹೇಳೋಣ ಪಾಸ್ಟರ್, ನನ್ನ ಹೆಂಡತಿ ನಾನು ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ನನ್ನ ಮಗ ಎಲ್ಲೂ ಹೋಗ್ಬಿಟ್ಟಿದ್ದಾರೆ, ಎಲ್ಲೂ ಹೋದ್ರೂ ಗೊತ್ತಿಲ್ಲ, ಅವನ ಹುಡುಕಿ ಸಾಕಾಗಿದೆ, ನನಗೆ ಸಿಕ್ಕಲಿಲ್ಲ, ಅದೇ ನನಗೆ ಅರ್ಧ ದುಃಖ. ಹಾಗೆ ಅವ್ರು ಹೇಳಿದರು, ನಾನು ಹಾಗೆ ಹೇಳಿದೆ, ನೀವೇನೇ ಚಿಂತೆ ಮಾಡಿಬಿಡಿ, 1-2 ವಾರ ನೀ ಆಲಯ ಬಾಗಿಲು ಆಚೆ ಇರಬೇಡಿ, ಒಳಗಡೆ ಬನ್ನಿ, ದೇವರು ನಿಮಗೆ ಅದ್ಭುತ ಮಾಡ್ತಾರೆ ಅಂತ ನಾನು ಜನರಲ್ಲಾಗಿ ನೋಡಿ ಹಾಗೆ ಹೇಳಿ ಅವ್ರು ಹೋಗಿದೆ. 1-2 ವಾರ ಆಗಿದ್ಮೇಲೆ ಅವ್ರ ಮುಖದಲ್ಲಿ ಭಾಳ ಸಂತೋಷ ಇತ್ತು. ನಾನು ತಿಳ್ಕೊಂಡೆ, ಏನೋ ದೇವರು ಅವ್ರ ಜೀವಿತದಲ್ಲಿ ಮಾಡಿದ್ದಾರೆ. ನಾ ಬ್ರದರ್ ಕೇಳಿದೆ, ತುಂಬ ಸಂತೋಷವಾಗಿದ್ದಾರೆ, ಏನು ಕಾರಣ? ಅವ್ರು ಹೇಳಿದರು, ನನ್ನ ಕಳೆದು ಹೋಗಿದ್ದ, ನನ್ನ ಬಿಟ್ಟು ದೂರ ಹೋಗಿದ್ದ ನನ್ನ ಹೆಂಡತಿ, ನನ್ನ ಮಗು ನಾನು ಕಂಡಿಡಿದೆ ಪಾಸ್ಟರ್. ಅವ್ರು ತಮಿಳ್ನಾಡು ಭಾಗದಲ್ಲಿ ವೇಳಂಗಣಿ ಇದೆಯಲ್ಲ, ಆ ವೇಳಂಗಣಿ ಭಾಗದಲ್ಲಿ ಅವ್ರು ಹೋಗಿ ಅವ್ರೇನು ಮಾಡ್ತಾರೆ, ತರಕಾರಿ ಮಾರ್ತಾ ಇದ್ರಂತೆ. ಯಾರ ಮುಖಾಂತರನೋ ಕಂಡಿಡಿದು ಏನಾಯಿತು, ಅವ್ರು ಹಿಂತಿರುಗಿ ಬಂದರು ಅಂತ ಅವ್ರ ಮನೆಗೆ ನನ್ನ ಕರೆಸಿದ್ರು. ಅವ್ರು ಹೋದೆ, ನಾನು ಅವ್ರ ಹೆಂಡತಿ, ಅವ್ರ ಮಗು ಅವ್ರನ್ನ ನೋಡಿ ನಾನು ಭಾಳ ಸಂತೋಷಪಟ್ಟು ಪ್ರಾರ್ಥನೆ ಮಾಡಿ ನಾನು ಹಿಂತಿರುಗಿ ಬಂದೆ. ಹಾಗಾದ್ರೆ ಅದನ್ನೇ ದೇವರು ಹೇಳ್ತಾ ಇದ್ದಾರೆ, ಅಲ್ಲೇ ಚೆದ್ರಿ ಹೋಗಿರೋದನ್ನು ದೇವರು ಸೇರಿಸೋರಾಗಿದ್ದಾರೆ. ಎಷ್ಟೋ ವರ್ಷಗಳಿಂದ ಆಗಲಿಲ್ಲ, ಆದರೆ ಅವರ ಆಲಯದಲ್ಲಿ ಪ್ರವೇಶಿಸುವಾಗ, ದೇವರ ಸಮ್ಮುಖದಲ್ಲಿ ಬರುವಾಗ ದೇವರಿಗೆ ಕನೆಕ್ಟಿಂಗ್ ಗಾಡ್ ಅವರು. ನಮ್ಮ ದೇವರು ಕನೆಕ್ಟ್ ಮಾಡುವ ದೇವರು, ಅಸಾಧ್ಯಗಳನ್ನು ಸಾಧ್ಯಪಡಿಸುವ ದೇವರು, ಕೂಡಿಸುವ ದೇವನಾಗಿರೋದ್ರಿಂದ ನಿಮ್ಮ ಜೀವಿತದಲ್ಲಿ ಏನು ಚೆದ್ರಿ ಹೋಗಿದ್ರೂ ಪರವಾಗಿಲ್ಲ. ಎಸೆಕಿಯೇಲ್ 37ನೇ ಅಧ್ಯಾಯದಲ್ಲಿ ಚೆದ್ರಿ ಹೋದ ಎಲುಬುಗಳು, ಒಣಗೋಗಿರುವ ಎಲುಬುಗಳನ್ನು ಒಂದು ಸೇರಿಸಿ ಜೀವ ಕೊಟ್ಟು ನಿಲ್ಲಿಸಿದ ದೇವರು. ನಷ್ಟನೋ ದುಃಖನೋ ಏನೇ ಆಗಿದ್ರು ಕೂಡ ಎಲ್ಲ ದೇವರು ಬದಲಾಯಿಸಿ ನಿಮ್ಮನ್ನು ನಿಲ್ಲಿಸುವ ದೇವರಾಗಿದ್ದಾರೆ. ಈ ಪುನರುತ್ಥಾನದ ದಿನದಲ್ಲಿ ನನಗೂ ನಿಮಗೆ ದೇವರು ಕೊಡುವ ಮಾತು ಒಂದು, ನಿನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯವನ್ನು ಕೊಡ್ತೇನೆ ನಾನು. ಎರಡನೇದಾಗಿ, ದೇವರ ವಾಕ್ಯದಿಂದ, ದೇವರ ಮಹತ್ವದಿಂದ ನಮ್ಮನ್ನು ತೃಪ್ತಿಪಡಿಸುತ್ತಾರೆ. ಮೂರನೇದಾಗಿ, ನಮ್ಮನ್ನು ದೇವರು ಕಟ್ಟಿ ಎಬ್ಬಿಸುವರಾಗಿದ್ದಾರೆ. ನಾಲ್ಕನೇದು, ಯಾವ ವಿಷಯದಲ್ಲಿ ನೀವು ಗಾಯಪಟ್ಟಿದ್ರು ಕೂಡ ದೇವರು ನಿಮ್ಮನ್ನು ವಾಸಿ ಮಾಡಿದರೆ, ದೇವರು ಯಾರು ನಿಮ್ಮನ್ನು ಗಾಯಪಡಿಸಿದ್ರು ಅವರಿಗೆ ನೀವು ಒಂದು ಆಶೀರ್ವಾದವಾಗಿ ಮಾರ್ಪಡುವಂತೆ ಮಾಡುತ್ತಾರೆ. ವಿಶೇಷವಾಗಿ ಹೇಳ್ತೀನಿ ನೋಡಿ, ನಿಮ್ಮ ಜೀವಿತದಲ್ಲಿ ಚೆದರಿ ಹೋಗಿರೋದನ್ನು ದೇವರು ಕೂಡಿಸುವರಾಗಿದ್ದಾರೆ. ನಂಬಿ ಸಾಕು ನೀವು. ವಾಕ್ಯ ಹೇಳ್ತದೆ, ಇಬ್ರಾಯರ್ 11ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋಕ್ಕೆ ಸಾಧ್ಯವಿಲ್ಲ. ನಂಬನ ನಾವು. ಇವತ್ತು ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ಮಾಡ್ತಾರೆ, ಅದನ್ನು ದೇವರನ್ನ ಮಾಡೇ ಮಾಡ್ತಾರೆ ದೇವರು. ತನ್ನ ಮಕ್ಕಳಿಗೆ ಮಾಡದೆ ಬೇರೆ ಯಾರಿಗೆ ದೇವರು ಮಾಡಲಿಕ್ಕೆ ಸಾಧ್ಯ? ಯೇಸುವಿನ ನಾಮದಲ್ಲಿ ಈ 2021ರಲ್ಲಿ ಈ ಪುನರುತ್ಥಾನದ ದಿನದಿಂದ ವರ್ಷ ಮುಗಿಯುವವರೆಗೂ ನಿಮ್ಮ ಪ್ರಾಂತ್ಯದಲ್ಲಿ ಸೌಭಾಗ್ಯ ಅಂತ ನಾನು ಪ್ರವಚಿಸಿ ನಾನು ಮಾತಾಡುವನಾಗಿದ್ದೇನೆ. ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲೂ ನಿಮ್ಮನ್ನ ತೃಪ್ತಿಪಡಿಸಲಿ ಅಂತ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಎರಡನೇದಾಗಿ ನಾನು ನೋಡುವ ಹಾಗೆ, ಈ ಯೋಹಾನನ ದೇವರು ಅವನನ್ನು ಮುಟ್ಟಿದ್ರು. ದೇವರು ಅವನನ್ನು ಮುಟ್ಟಿ ಏನು ಮಾಡಿದರು, ನೀನು ಧೈರ್ಯವಾಗಿರು. ಇದು ನನಗೂ ನಿಮಗೆ ಕೂಡ ದೇವರು ಏನು ಹೇಳ್ತಾರೆ ಅಂದರೆ, ಕೀರ್ತನೆ 37ನೇ ಕೀರ್ತನೆಯಲ್ಲಿ 3ನೇ ವಾಕ್ಯ, ಕೀರ್ತನೆ 37:3 ಹೇಳ್ತಿದೆ, ನೀ ದೇವರನ್ನು ನಂಬು. ಇವತ್ತು ನಾನು ನೀವು ಪುನರುತ್ಥಾನವಾಗಿರುವ ಆ ದೇವರನ್ನು ನಾವು ನಂಬುವರಾಗಿರನ್ನ. ಜೈರಸ್ ಮಗಳು, ಆಕೆ ಇನ್ನೂ ಮರಣದ ಹಾಸಿಗೆಯಲ್ಲಿದ್ದಳು. ಆಗ ಆತನ ತಂದೆ ಯೇಸು ಸ್ವಾಮಿದರು ಬಂದರು, ನನ್ನ ಮಗಳು ಮರಣದ ಹಾಸಿಗೆಯಲ್ಲಿದ್ದಾಳೆ, ಬೇಗ ಬಂದು ನೀವು ಗುಣಪಡಿಸಿರಿ ಅಂತ ಹೇಳುವಾಗ ಯೇಸು ಬಂದರು. ಈಗ ಯೇಸು ಸ್ವಾಮಿ ನಮಗೆಲ್ಲರಿಗೂ ಗೊತ್ತು, ಬರುವ ದಾರಿಯಲ್ಲಿ ಅನೇಕರು ಅವ್ರನ್ನ ಸಂಧಿಸೋರಾಗಿದ್ದು, ಬರುವ ದಾರಿಯಲ್ಲಿ ಅನೇಕ ಅದ್ಭುತಗಳು ನಡೀತಾ ಇತ್ತು. ನಿಧಾನ ಆಯಿತು, ಸ್ವಲ್ಪ ನಿಧಾನ ಆಗುವಾಗ ಯಾರೋ ಒಬ್ರು ಓಡಿ ಬರ್ತಾರೆ. ಓಡಿ ಬಂದು, ಇನ್ನೂ ಗುರುವನ್ನು ತೊಂದರೆ ಮಾಡಿಬಿಡಿ, ನಿನ್ನ ಮಗಳು ಸತ್ತೋಗ್ಬಿಟ್ಲು, ಅವಳು ಪ್ರಾಣ ಬಿಟ್ಲು. ಯೇಸು ಸ್ವಾಮಿ ಏನು ಹೇಳಿದ್ರು ಗೊತ್ತಾ? ಜೈರನ್ನೇ, ನಿನ್ನ ಹೃದಯ ಕಲ್ಲಬಳ್ಳಗೊಳ್ಳದಿರಲಿ, ಜೈರಸ್ನೇ ಧೈರ್ಯ ಇರಲಿ ಅಂತ ಹೇಳಿದರು. ಜೈರನ್ನೇ ಧೈರ್ಯ ಇರಲಿ, ನಂಬಿಕೆ ಇರಲಿ ಅಂತ ಹೇಳಿದರು. ಇವತ್ತು ನಾನು ಹೇಳ್ತೀನಿ ನೋಡಿ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಾ, ಆನ್ಲೈನ್ ನೋಡ್ತಾ ಇರೋದು ನನಗೆ ಗೊತ್ತಿಲ್ಲ. ಇವತ್ತು ಸಭೆ ಮಕ್ಕಳು ಕೂಡ ನಾನು ಹೇಳ್ತೀನಿ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದು ಗೊತ್ತಿಲ್ಲ. ಒಂದು ವೇಳೆ ನೀವು ಬಂದು ದೇವರನ್ನ ಆರಾಧಿಸ್ತಾ ಇರ್ಬೋದು, ನಗುಮುಖದಿಂದ ಒಳ್ಳೆ ಬಟ್ಟೆ ಹಾಕಿರ್ಬೋದು, ಹೊಸ ಡ್ರೆಸ್ ಹಾಕಿರ್ಬೋದು, ಆದರೆ ನಿಮ್ಮ ಪರಿಸ್ಥಿತಿ ಹೇಗಿದ್ರು ಕೂಡ ಇವತ್ತು ದೇವರು ಪುನರುತ್ಥಾನ ಆಗಿರೋ ದೇವರು ನಮ್ಗೆ ಹೇಳುವ ಒಂದೇ ಒಂದು ಮಾತೇನು ಗೊತ್ತಾ?
ದೇವರನ್ನ ನಂಬಿ, ನೀವು ದೇವರನ್ನ ನಂಬಿ. ವಾಕ್ಯ ಹೇಳ್ತದೆ, ಯೆಶಾಯ 26ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಸ್ಥಿರ ಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸುವವರಾಗಿದ್ದಾರೆ. ನೋಡಿ, ಆ ವಾಕ್ಯ ಹೇಳ್ತದೆ, ನಾವು ಸ್ಥಿರ ಚಿತ್ತವಾಗಿದ್ದರೆ ಸಾಕು, ದೇವರು ನಮ್ಮನ್ನು ಶಾಂತಿಯಲ್ಲಿ ನೆಲೆಗೊಳಿಸುವವರಾಗಿದ್ದಾರೆ. ಹೇಗೆ ಸ್ಥಿರ ಚಿತ್ತವಾಗಿರೋದು? ಡಾಕ್ಟ್ರ್ ಏನೋ ರಿಪೋರ್ಟ್ ಹೇಳಿರ್ಬೋದು, ನಿಮ್ಮ ಮಗುಗೆ ಸ್ವಲ್ಪ ಇದು ಕಾಂಪ್ಲಿಕೇಟ್ ಆಗಿದೆ, ಇದು ಮಗು ಒಂದು ವೇಳೆ ಇದು ಆಗಿ ಇವತ್ತು ಸೌಖ್ಯ ಆದರೆ ಕೂಡ ಬೆಳೀತಾ ಮತ್ತು ಆಗಿ ಏನು ಹೇಳಿದ್ರೂ ಪರವಾಗಿಲ್ಲ. ಆಮೇನ್. ಒಂದು ಪರಮ ವೈದ್ಯನಿದ್ದಾರೆ. ಆಮೇನ್. ನಿಮಗೆ ಮಗು ಕೊಟ್ಟ ದೇವರು ಆ ಮಗುನ ಗುಣಪಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಾಗೆ ತಂದೆ ತಾಯಿ ಇರ್ಬೋದು, ಏನಾದರೂ ಕೂಡ ಪರವಾಗಿಲ್ಲ. ನಾವು ಒಂದೇ ಒಂದು ದೇವರು ಇವತ್ತು ನಮ್ಮ ಏನು ಎದುರು ನೋಡ್ತಾರೆ ಅಂದರೆ, ಈ ಪುನರುತ್ಥಾನದ ದೇವರು ಅವ್ರು ನಮ್ಮ ಜೊತೆ ಇದ್ದಾರೆ. ಆಮೇನ್. ನಾವು ಧೈರ್ಯವಾಗಿದ್ದರೆ ಸಾಕು. ವಾಕ್ಯ ಹೇಳ್ತದೆ, ಯೆರೆಮೀಯ 17ನೇ ಅಧ್ಯಾಯದಲ್ಲಿ 7-8ನೇ ವಾಕ್ಯ ಓದುವ ಸಮಯದಲ್ಲಿ, ಯೆರೆಮೀಯ 17ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯ, ಈ ದೇವರನ್ನ ನಂಬಿಯವರು ಹೇಗಿರ್ತಾರಂತೆ, ಅವರು ಕಾಲುವೆ ಬಳಿಯಲ್ಲಿ ನೆಡಲ್ಪಟ್ಟದ ಮರದ ಹಾಗೆ ಅವ್ರು ಯಾವಾಗಲೂ ಅದರ ಎಲೆಗಳು ಹಸಿರಾಗಿರ್ತದಂತೆ. ಅದು ಒಂದು ವೇಳೆ ಈ ಬಿಸಿಲು ದಗದಗೇನು ಬಿಸಿಲಿದ್ರೆ ಕೂಡ, ಅದು ಶ್ಯಾಮವಾಗಿದ್ರೆ, ಅದು ಏನಾಗಿದ್ರೆ ಕೂಡ ಅದು ಫಲ ಕೊಡುವುದಾಗಿದೆ. ಯೆರೆಮೀಯ 17ನೇ ಅಧ್ಯಾಯದಲ್ಲಿ 7ನೇ ವಾಕ್ಯವನ್ನು ನಾವು ಓದುವಾಗ, ಅದು ಯಾವ ಪರಿಸ್ಥಿತಿಯಲ್ಲಿದ್ದರೆ ಕೂಡ ಅದರ ವಾಕ್ಯ ಹೇಳ್ತಿದೆ. ಆದರೆ ಆ ದೇವರನ್ನ ನಂಬಿರುವ ಅವ್ರು ಹೇಗಿರ್ತಾರೆ ಅಂದರೆ, ಅವರು ಫಲಭರಿತರಾಗಿರ್ತಾರೆ. ಹಲ್ಲೆಲೂಯಾ. ಅದರ ಎಲೆಗಳು ಬಾಡಿ ಹೋಗದೆ ಅದು ಹಸಿರಾಗಿರ್ತದೆ ಅಂತೆ. ನಿಮ್ಮ ಜೀವಿತದಲ್ಲಿ ನಾನು ಹೇಳ್ತೀನಿ ನೋಡಿ, ನೀವು ದೇವರನ್ನ ನಂಬಿದ್ದೀರಾ, ನೀವು ದೇವರಲ್ಲಿ ಸ್ಥಿರವಾಗಿರಿ. ಕೀರ್ತನೆ 55:22ನೇ ವಾಕ್ಯ ಹೇಳ್ತಿದೆ, ನಿನ್ನ ಚಿಂತೆ ಭಾರಗಳನ್ನು ದೇವರ ಮೇಲೆ ಹಾಕು, ಆತನನ್ನೇ ನೀತಿವಂತರನ್ನು ಕದಲಗೊಳಿಸಲು ನೀತಿವಂತನ ಸ್ಥಿರಪಡಿಸುವ ದೇವರಾಗಿದ್ದಾರೆ. ಏನು ವಿಷಯ ಇದ್ರೂ ಕೂಡ ಪರವಾಗಿಲ್ಲ, ದೇವರಿಗೆ ಸಮರ್ಪಿಸಿ ನಿಮ್ಮನ್ನು ದೇವರು ಸ್ಥಿರಪಡಿಸುವ ದೇವರಾಗಿದ್ದಾರೆ. ಹಾಗೆ ಪುನರುತ್ಥಾನ ಆಗಿರುವ ದೇವರು ಇವತ್ತು ನಮ್ಗೆ ಏನು ಹೇಳ್ತಾರೆ ಅಂದರೆ, ಮಗಳೇ, ನೀನು ನನ್ನ ನಂಬು. ನೀನು ಅಂದರೆ ಮನುಷ್ಯನ ನಂಬಿ ನಾವು ಮೋಸ ಹೋಗಿರ್ಬೋದು, ಇಲ್ಲ ಮನುಷ್ಯರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮಗೆ ನಷ್ಟ ಆಗಿರ್ಬೋದು. ನೋ ಪ್ರಾಬ್ಲಮ್, ಅದು ಹಳೆದು, ಅದನ್ನು ಮರ್ತು ಬಿಡೋಣ. ಇವತ್ತಿಂದ ದೇವರೇ ನಮಗೆ ಭರವಸೆಯಾಗಿರಲಿ. ನೆಕ್ಸ್ಟ್ ವಾಕ್ಯ ಓದುವಾಗ ಕೀರ್ತನೆ 37:4ನೇ ವಾಕ್ಯದಲ್ಲಿ ಓದ್ತೀವಿ, ನಿನ್ನ ಕರ್ತನಲ್ಲಿ ಸಂತೋಷಿಸು, ನಿನ್ನ ಹೃದಯದ ಇಷ್ಟಾರ್ಥನೆಲ್ಲ ದೇವರು ನೆರವೇರಿಸುವರಾಗಿದ್ದಾರಂತೆ. ಸಪ್ಪಗಿರಬೇಡಿ, ದುಃಖವಾಗಿರಬೇಡಿ. ಆಮೆನ್. ಯೇಸು ಸ್ವಾಮಿ ಹೇಳಿದರು, ಯೋಹನ 16ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ, ಲೋಕದಲ್ಲಿ ಸಂಕಟ ಉಂಟು, ಲೋಕದಲ್ಲಿ ಉಪದ್ರ ಉಂಟು, ಅದನ್ನು ಜಯಿಸಿರುವ ಯೇಸು ನಮ್ಮ ಜೊತೆ ಇದ್ದಾರೆ. ಅದರಿಂದ ನಾವು ಕಳವಳ ಪಡೋದು ಬೇಡ, ನಾವು ಸೋತು ಹೋಗೋದು ಬೇಡ. ನೀವು ಅದರ ಮಧ್ಯದಲ್ಲಿ ಕೂಡ ನೀವು ದೇವರನ್ನು ಸ್ತುತಿಸಿ, ದೇವರಲ್ಲಿ ಸಂತೋಷಿಸಿ. ಆಮೆನ್. ಒಂದು ಹಾಡನ್ನು ಹಾಡ್ತೀವಿಲ್ಲ ನಾವು, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಏನೇನು ಕಷ್ಟ ಬಂದರು ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು ನಾ ಸೋತು ಹೋಗಲಾರೆ. ನೋಡಿ, ಯಾರು ಏನೇ ಹೇಳಿದ್ರು ಕೂಡ ನಾವೇನು ಮಾಡಬೇಕಂದ್ರೆ, ನಾವು ಧೈರ್ಯವಾಗಿ ಮುಂದೆ ಹೋಗ್ತಾನೆ ಇರಬೇಕು. ಆಮೇಲೆ ನಾನು ನಮ್ಮ ಹೆಂಡತಿ ನಾವು ರಾತ್ರಿ ಪ್ರಾರ್ಥನೆ ಇತ್ತು, ಅದನ್ನು ಮುಗಿಸಿ ಹೋಗುವಾಗ 12:30 ರಾತ್ರಿ, ನೈಟ್ 12:30 ಮನೆ ಹತ್ರ ಒಂದು 5-6 ನಾಯಿಗಳು ನಮ್ಮ ಕಾರ್ನ ಅಟ್ಟಿಸ್ಕೊಂಡು ಬಂತು. ನಾವು ಅದಕ್ಕೆ ಚಿಂತೆ ಮಾಡಲಿ, ಯಾಕೆಂದರೆ ನಾವು ಕಾರಲ್ಲಿ ಸೇಫ್ ಆಗಿದ್ದೋ. ಈಗ ಈ ನಾಯಿಗಳು ಬೊಗಳ್ಕೊ ಬಂದು ಸ್ವಲ್ಪ ದೂರ ವಾಪಸ್ ಹೋಯ್ತು. ಆಮೆನ್. ನಮ್ಮ ಜೀವಿತದಲ್ಲಿ ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಏನು ಯಾರು ಹೇಳಿದ್ರು ಕೂಡ ಯೇಸು ಎನ್ನುವ ಆ ದೋಣಿಯಲ್ಲಿದ್ದೀವಿ ನಾವು. ಯೇಸು ಎನ್ನುವ ದೇವರು ನಮ್ಮ ಜೊತೆ ಇದ್ದಾರೆ. ಧೈರ್ಯವಾಗಿ ನೀವು ಮುಂದೆ ಹೋಗಿ, ಅದು ಹೋಗುವ ಸಮಯದಲ್ಲಿ ದೇವರನ್ನ ಕೊಂಡಾಡಿ, ದೇವರನ್ನ ಮಹಿಮೆ ಪಡಿಸ್ರಿ, ದೇವರನ್ನ ಕೀರ್ತಿಸಿ, ಅವ್ರು ಮಾಡಿದ ಮಹತ್ವಗಳನ್ನು ವರ್ಣಿಸಿ, ಬಾಕಿ ದೇವರು ನೋಡಿಕೊಳ್ತಾರೆ. ವಾಕ್ಯ ಹೇಳ್ತದೆ, 1 ಪೇತ್ರನ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಆತನನ್ನು ನೋಡಿಲ್ಲ, ಆದರೆ ಆತನ ನಂಬಿದ್ದೀವಿ. ಅದರಿಂದ ಆತನ ನಮಗೆ ಇಟ್ಟಿರುವ ಮಹಿಮೆ ಅದು ಎಷ್ಟೋ ಮಹತ್ವವಾಗಿದೆ ಅಂತೆ. ಆಮೆನ್. ಈ ಪುನರುತ್ಥಾನ ದಿನದಲ್ಲಿ ದೇವರು ನನಗೂ ನಿಮಗೆ ಇಟ್ಟಿರುವ ಮಹತ್ವಗಳು ಹೆಚ್ಚಾಗಿದೆ, ಹೊಂದಿಕೊಳ್ಳೋರಾಗಿರನ್ನ. ನೆಕ್ಸ್ಟ್ ನಾವು ನೋಡ್ತೀವಿ ಕೀರ್ತನೆ 37:5ನೇ ವಾಕ್ಯ, ನೀನೆಲ್ಲ ಮಾರ್ಗದಲ್ಲಿ ದೇವರಿಗೆ ಸಮರ್ಪಿಸು. ನಿನ್ನೆವರೆಗೆ ನೀವು ಏನಿಗೆ ಇದ್ದಿರ್ಬೋದು, ಈ ಪುನರುತ್ಥಾನದ ದಿನದಲ್ಲಿ ನಿಮ್ಮ ಎಲ್ಲ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸಿಕೊಡಿ. ಯಾಕೆಂದರೆ ಅದು ಜೀವ ಸ್ವರೂಪನು, ಆದಿಯು ಅಂತ್ಯವೂ, ಆಲ್ಫಾ ಒಮೇಗವಾಗಿರುವ ದೇವರು
ಎಲ್ಲ ಬಲ್ಲಾತನಾಗಿ ಮಹಿಮೆಯಾಗಿ ನಡೆಸುವರಾಗಿದ್ದಾರೆ. ವಾಕ್ಯ ಹೇಳ್ತದೆ ಯೆರೆಮೀಯ 29:11, ನನ್ನ ಮೇಲೆ ನಿಮ್ಮ ಮೇಲೆ ದೇವರೊಂದು ಒಳ್ಳೆ ಪ್ಲ್ಯಾನನ್ನು ಇಟ್ಟಿದ್ದಾರೆ, ಒಳ್ಳೆ ಆಲೋಚನೆ ಇಟ್ಟಿದ್ದಾರೆ. ನಮ್ಮ ದೇವರು ಯಾವತ್ತೂ ನಮಗೆ ಅಹಿತವನ್ನು ಮಾಡೋದಿರಲ್ಲ, ಕೆಟ್ಟದನ್ನು ಮಾಡುವ ದೇವರಲ್ಲ. ನಮಗೆ ದೇವರು ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾರೆ. ಶಿಲುಬೆಯಲ್ಲಿ ನಾವು ಲಾಸ್ಟ್ ಶುಕ್ರವಾರ ಕೇಳಿದಲ್ವ, ನಾವು ಆತನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮ ಸಿಕ್ಕಿತ್ತು. ಆತನ ರೋಗ ಪೀಡಿತನಾದನು, ನಮಗೆ ಆರೋಗ್ಯ ಉಂಟಾಯಿತು. ಆತನ ಮರಣವನ್ನು ರುಚಿಸಿದ್ರು, ನಮಗೆ ನಿತ್ಯ ಜೀವ ಸಿಕ್ಕಿತ್ತು. ಆತ ಕೈ ಬಿಡಲ್ಪಟ್ಟರು, ನಾವು ಕೈ ಹಿಡಿಯಲ್ಪಟ್ಟರು. ಅವ್ರು ನಿಂದೆ ಹೊಂದಿಕೊಂಡ್ರು, ನಮಗೆ ಕೀರ್ತಿ ಸ್ತೋತ್ರಕ್ಕೆ ದೇವರು ನಮ್ಮನ್ನು ಇವತ್ತು ಗುರಿ ಮಾಡಿದ್ದಾರೆ. ಆಗ ಎಷ್ಟೋ ಮಹತ್ವಗಳನ್ನು ದೇವರು ನಮ್ಮನ್ನು ಇಟ್ಟಿರೋದ್ರಿಂದ ಯಾವುದಕ್ಕೂ ಚಿಂತೆ ಮಾಡಬೇಡಿ. ದೇವರಿಗೆ ಒಪ್ಪಿಸಿ ನಾವು ಒಂದೊಂದು ಕಾರ್ಯಗಳನ್ನು ಮಾಡಿ ದೇವ್ರ ಮಹಿಮೆಯಾಗಿ ಪುನರುತ್ಥಾನ ದಿನದಿಂದ ಈ ವರ್ಷ ನಮ್ಮನ್ನು ನಡೆಸೋರಾಗಿರ್ತಾರೆ. ನೆಕ್ಸ್ಟ್ ಈ ಪುನರುತ್ಥಾನ ದಿನದಲ್ಲಿ ದೇವರು ನಮ್ಗೆ ಹೇಳೋದು, ಆ ಕೀರ್ತನೆ 37 10-11 ಓದುವಾಗ, ನಿಶಾಂತನಾಗಿರು. ಐ ಮೀನ್ ಬಿ ಕ್ವೈಟ್, ಸುಮ್ಗಿರು, ನಿಧಾನವಾಗಿ ಶಾಂತನಾಗಿರು. ಶಾಂತರು ಭೂಮಿಯನ್ನೇ ಸ್ವಾಧೀನ ಮಾಡಿಸ್ಕೊಳ್ತಾರಂತೆ. ನಾನು ಚರ್ಚಿಗೆ ಹೋದ್ನಲ್ಲ, ನಾನು ವಾಕ್ಯ ಓದಿ ನಾನು ಅಷ್ಟು ಒಳ್ಳೇದು ಮಾಡಿದಲ್ಲ, ನನಗೇನು ಆಗಲಿಲ್ಲ ಅಂತ ಹೇಳ್ಬೇಡಿ. ಇಲ್ಲ, ನಿಮಗೆ ಅಂತ ಒಂದು ಸಮಯ ಇದೆ. ಪ್ರಸಂಗಿ 3:11 ಹೇಳುವಾಗೆ ಆ ಸಮಯ ಬರುವಾಗ ಯಾರು ಕೂಡ ಆ ಆಶೀರ್ವಾದನ ತಡೆ ಮಾಡೋಕ್ಕಾಗಲ್ಲ. ದೇವಿ ನಿಮ್ಮನ್ನು ಮಹಿಮೆಯಾಗಿ ನಡೆಸೋರಾಗಿದ್ದಾರೆ. ಕಡೆದಾಗಿ ಇಬ್ರಾಯರು 7ನೇ ಅಧ್ಯಾಯದಲ್ಲಿ 25ನೇ ವಾಕ್ಯ ಓದುವ ಸಮಯದಲ್ಲಿ ದೇವರೆಲ್ಲ ಶೋಧನೆಗಳನ್ನು, ಎಲ್ಲ ಇಕ್ಕಟ್ಟುಗಳನ್ನು ದಾಟಿ ಹೋಗಿದ್ದಾರೆ. ಈಗ ಆ ದಾಟಿ ಹೋಗಿರುವ ದೇವರು, ಆ ವಾಕ್ಯ ಹೇಳ್ತಿದೆ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೆ ಕೂಡ ನಮ್ಮನ್ನು ಬಿಡಿಸುವುದಕ್ಕೆ, ನಮಗೆ ಸಹಾಯ ಮಾಡೋಕ್ಕೆ, ನಮ್ಮನ್ನು ಉನ್ನತಕ್ಕೆ ತರಲಿಕ್ಕೆ ನಮ್ಮ ದೇವರು ಬಲ್ಲಾತನಾಗಿದ್ದಾರೆ, ನಮ್ಮ ದೇವರು ಶಕ್ತನಾಗಿದ್ದಾರೆ. ಆಮೆನ್. ನನ್ನ ಜೊತೆ ಸೇರಿ ಹೇಳಿ, ನನ್ನ ದೇವರು ಬಲ್ಲಾತನ. ಆಮೆನ್. ಇಂಗ್ಲೀಷಲ್ಲಿ ಬರೆಯಲ್ಪಟ್ಟ, ಹಿ ವಿಲ್ ಬ್ರಿಂಗ್ ಯು ಅಪ್. ಎಲ್ಲಿದ್ದರೂ ಕೂಡ, ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಪುನರುತ್ಥಾನದ ದೇವರು ನಮ್ಮನ್ನು ಮೇಲೆ ತರುವರಾಗಿದ್ದಾರೆ. ಧೈರ್ಯವಾಗಿರಿ. ನಿಮ್ಮ ಪ್ರಾಂತ್ಯದಲ್ಲಿ ಶಾಲೋಮ್, ನಿಮ್ಮನ್ನು ಸೌಭಾಗ್ಯದಿಂದ ದೇವರು ನಡೆಸೋರಾಗಿದ್ದಾರೆ. ಆಮೆನ್. ಚೆನ್ನಾಗಿ ದಿನ ಸ್ಪೆಷಲ್ ಫುಡ್ ಮಾಡಿ ಮಕ್ಕಳ ಜೊತೆ ಕುಟುಂಬದೊಂದಿಗೆ ಚೆನ್ನಾಗಿ ಇವತ್ತು ಸಂತೋಷವಾಗಿ ಎಂಜಾಯ್ ಮಾಡಿ ಧೈರ್ಯವಾಗಿರಿ. ಪರಸ್ಪರನ ಮೊರೆ ಹೊಕ್ಕಿದ್ದೀವಿ. ಆಚೆ ಈಚೆ ನ್ಯೂಸ್ ಕೇಳಿ ಭಯಪಡಬೇಡಿ. ಏನೇ ಬಂದರೂ ಕೂಡ ನಮ್ಮನ್ನು ಕಾಪಾಡುವ ದೇವರು ನಮ್ಮ ಜೊತೆ ಇದ್ದಾರೆ. 2 ಥೆಸಲೋನಿಕ 3ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳ್ತದೆ, ನಿಮ್ಮ ಕರೆದಿರುವ ದೇವರು ನಂಬಿಗಸ್ತನು, ನಿಮ್ಮನ್ನು ಸ್ಥಿರಪಡಿಸುವನು, ಯಾವ ಒಂದು ಕೇಡು ಯೇಸುವಿನ ನಾಮದಲ್ಲಿ 2021 ಮುಗಿಯುವವರೆಗೂ ಕೂಡ ನಮ್ಮನ್ನು ಮುಟ್ಟದಂತೆ ಪುನರುತ್ಥಾನದ ಶಕ್ತಿ, ಪುನರುತ್ಥಾನದ ದೇವರು ನಮ್ಮನ್ನು ಕಾಪಾಡುವರಾಗಿದ್ದಾರೆ. ಆಮೆನ್. ನಂಬುತ್ತೀರಾ ಅಲ್ವಾ? ಪ್ರಾರ್ಥನೆ ಮಾಡೋಣ. ತಂದೆ, ಆ ದೇವರೇ, 2 ಥೆಸಲೋನಿಕ 3 ಪ್ರಕಾರ ದೇವರಪ್ಪ ಸ್ಥಿರಪಡಿಸು ದೇವರಪ್ಪ. ಯಾವುದೇ ಒಂದು ತೊಂದರೆ ಮುಟ್ಟದ ಹಾಗೆ ಕಾಪಾಡು ದೇವರಪ್ಪ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ತಂದೆಯೇ. ಆಮೇನ್, ಆಮೇನ್. ಒಂದು ವೇಳೆ ನೀವು ಆನ್ಲೈನಲ್ಲಿ ನೋಡುವವರು ನಿಮಗೆ ಕಾಣಿಕೆ ದಶಮ ಭಾಗ ಕೊಡಬೇಕಂತ ಆಸೆ ಪಡುವುದಾಗಿದ್ದರೆ ಆನ್ಲೈನಲ್ಲಿ ನೀವು ನೋಡುವ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಅದರಲ್ಲಿ ನೀವು ಪೇ ಮಾಡುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಕಾಣಿಕೆಗಳನ್ನು ನೀವು ಕೈಗಳಲ್ಲಿ ತಗೊಳ್ಳಿ, ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ನಾವು ಯೇಸುವಿನ ನಾಮದಲ್ಲಿ ದೇವರಪ್ಪ ಬಿತ್ತುವರಿಗೆ ಬೀಜಗಳನ್ನು ದೇವರಪ್ಪ, ಉಣ್ಣೂರಿಗೆ ಆಹಾರವನ್ನು ಕೊಡುವ ಆತನೇ ಬೀಜಗಳನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಈ ವರ್ಷ ಒಳ್ಳೆ ಪ್ರಮೋಷನ್ಗಳು ಬರಲಿ, ಈ ವರ್ಷ ಒಳ್ಳೆ ಇನ್ಕ್ರಿಮೆಂಟ್ಗಳು ಬರಲಿ ದೇವರಪ್ಪ. ಯೋಬನ ಹಾಗೆ ದೇವರೇ, ನನ್ನ ದೇವರ ಜೀವ ಸ್ವರೂಪನ್ನು ನನ್ನ ಸ್ವಂತ ಕಣ್ಗಳು ಕಾಣುತ್ತದೆ ಅಂತ ದೇವರಪ್ಪ ಈ ದಿನಗಳ ದೇವರ ಮಹತ್ವಗಳನ್ನು ಕಾಣುವರಾಗಿ ಅನುಭವಿಸುವರಾಗಿರಲಿ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇಲೆ ಒಂದು ಚರಣನ ಸೇರಿ ಹಾಡೋಣ. ಜೀವದಿಂದ ಎದ್ದ ಯೇಸುವೆ, ನಾ ಬಾಳುವೆ ನಿನಗಾಗಿ, ನೀವೊಬ್ಬನೇ ದೇವರು. ಆಮೆನ್. ಆ ಹಾಡನ್ನು ಸೇರಿ ನಾವೊಂದು ಒಂದೇ ಚರಣವನ್ನು ಹಾಡಿ ನಾವು ಮುಗಿಸೋಣ. ಇವತ್ತು ಈಸ್ಟರ್ ಹಬ್ಬ ಆಗಿರೋದ್ರಿಂದ ತುಂಬ ಟೈಮ್ ನಾವು ತಗೊಳ್ಳೋಕೆ ಇಷ್ಟಪಡಲ್ಲ. ನೀವು ಎಂಜಾಯ್ ಮಾಡಿ, ಸೆಲೆಬ್ರೇಟ್ ದಿಸ್ ಡೇ. ಈ ದಿನವನ್ನು ಸೇರಿ ಹಾಡಿ ಮಹಿಮೆ ಪಡಿಸೋಣ. Amen. Bara Shekida Lotoroma. ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ, ನೀವೊಬ್ಬನೇ 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 ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವ
ನನ್ನ ಧೂಳಿನಿಂದ ಸಮಾಧಾನ ನನ್ನ ಎತ್ತಿ ಎತ್ತಿ ನನ್ನ ಧೂಳಿನಿಂದ ಎತ್ತಿದೆ. Hallelujah, 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 hallelujah. ಶಿಲುಬೆಯ ಯಜ್ಞದಿ ನನಗಾಗಿಯೇ ಪ್ರಾಣ ನೀಡಿದೆ. ಶಿಲುಬೆಯ ಯಜ್ಞದಿ ನನಗಾಗಿಯೇ ಪ್ರಾಣ ಮರಣದ ಬಾಗಿಲಿಂದ ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ನನ್ನನ್ನು ಕಡೆದಾಗಿ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವ ಧೂಳಲಿದ್ದ ನಾವು ನಮಗೆ ಸಿಂಹಾಸನ ಕೊಟ್ಟದೆ. ನನ್ನ ಎತ್ತಿ ಎತ್ತಿ ನನ್ನ ಧೂಳಿನಿಂದ ಎತ್ತಿದೆ. Hallelujah, 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 hallelujah. Amen, amen, amen. ಈ ಪುನರುತ್ಥಾನ ದಿನದಲ್ಲಿ ನಿಮಗಾಗಿ ನಾವು ಸಂಧಿ ಪ್ರಾರ್ಥನೆ ಮಾಡೋರಾಗಿದ್ದಾರೆ. ಪ್ರಾರ್ಥನೆ ಮಾಡಿ, ಪುನರುತ್ಥಾನ ದಿನದಲ್ಲಿ ಅನುಗ್ರಹಿಸಿ ಪ್ರಾರ್ಥನೆ ಮಾಡಿ. Thank you, Jesus. ನಿನ್ನ ಪ್ರಾಂತ್ಯದಲ್ಲಿ ಸೌಭಾಗ್ಯ, ನಿನಗೆ ದೇವರು ಗೋಧಿನ ತೃಪ್ತಿಪಡಿಸುವನು ಅಂತ ದೇವರಪ್ಪ. ಇಡೀ ವರ್ಷ ದೇವರಪ್ಪ ಅವರ ಪ್ರಾಂತ್ಯದಲ್ಲಿ ಸಮಾಧಾನವು ಸೌಭಾಗ್ಯವು ಹೆಚ್ಚಾಗಿದ್ದಾರೆ. ಎಲ್ಲ ರೀತಿಯಲ್ಲಿ ದೇವರು ತೃಪ್ತಿಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳನ್ನು ಒಂದನ್ನು ಮರೆಯಬೇಡ. ಆಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆಯು ಕೂಡಿ ಬಂದ ಪ್ರತಿಯೊಂದು ದೇವರ ಮಕ್ಕಳೊಂದಿಗೂ, ಆನ್ಲೈನಲ್ಲಿ ನೋಡೋ ಪ್ರತಿ ದೇವರ ಮಕ್ಕಳೊಂದಿಗೂ ಇಂದು ಎಂದು ಸದಾ ಕಾಲ ಇರಲಿ. ಆಮೇನ್, ಆಮೇನ್. ನಮಗೆ ಈ ವರ್ಷ ನಮ್ಮ ಪ್ರಾಂತ್ಯದಲ್ಲಿ ಸೌಭಾಗ್ಯವನ್ನು ಕೊಟ್ಟು ನಮ್ಮ ತೃಪ್ತಿಪಡಿಸಿ ನಡೆಸುವ ದೇವರನ್ನ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಯು ಆರ್ ಬ್ಲೆಸ್ಡ್. ಆಮೆನ್.